private subnet, private RT. We'll be learning all these topics today. ಆಯ್ತಾ, ಎಲಾಸ್ಟಿಕ್ ಐಪಿ ಅಡ್ರೆಸ್ ಆಲ್ರೆಡಿ ಕವರ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸಲಿ ತೋರಿಸ್ತೀನಿ, ನೋ ಪ್ರಾಬ್ಲಮ್. ಅದಾಗಿದ್ಮೇಲೆ ನ್ಯಾಟ್ ಗೇಟ್ವೇ ಅಂದ್ರೆ ಏನು, ಜಂಪ್ ಸರ್ವರ್ ಅಂದ್ರೆ ಏನು ಅಂತ ಮಾತಾಡೋದ, ಪ್ರೈವೇಟ್ ಸಬ್ನೆಟ್ಸ್ ಅಂಡ್ ಪ್ರೈವೇಟ್ ರೌಟ್ ಟೇಬಲ್. ನಾವು ಪಬ್ಲಿಕ್ ಸಬ್ನೆಟ್ಸ್ ಪಬ್ಲಿಕ್ ರೌಟ್ ಟೇಬಲ್ ಕಲ್ತಿದ್ದೀವಿ, ವೇರ್ ಆಸ್ ಪ್ರೈವೇಟ್ ಸಬ್ನೆಟ್ ಅಂಡ್ ಪ್ರೈವೇಟ್ ರೌಟ್ ಟೇಬಲ್ ನಾವು ಕಲ್ತಿಲ್ಲ. ರೈಟ್, ಇವೆರಡು ನಾವು ಕಲ್ತಿಲ್ಲ. ಸೊ ನಾವೇನ್ ಮಾಡೋದು, ಇವೆರಡು ಯಾವ ತರ ಹೆಂಗೆ ಏನು ಅಂತೇಳಿ ಲೆಟ್ ಅಸ್ ಗೋ ಹೆಡ್ ಅಂಡ್ ಲರ್ನ್ ಇಟ್. ಓಕೆ, ಫೈನ್, ಸೂಪರ್. ಈಗ ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಅಂತಂದ್ರೆ ಏನು? Static public IP address. ಸ್ಟ್ಯಾಟಿಕ್ ಪಬ್ಲಿಕ್ ಐ ಪಿ ಅಡ್ರೆಸ್. ಓಕೆ, ದಿಟ್ ಓಂಟ್ ಚೇಂಜ್. ಇದೊಂದು ಪಬ್ಲಿಕ್ ಐ ಪಿ ಅಡ್ರೆಸ್, ಇಟ್ ಓಂಟ್ ಚೇಂಜ್. ಆಯ್ತಾ. ಸಬ್ನೆಟ್ಸ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ? ಲೆಟ್ ಮಿ ಶೋ ಯು ಎ ಡಯಾಗ್ರಾಮ್ ವಿಚ್ ವಿ ಹ್ಯಾವ್ ವರ್ಕಿಂಗ್ ಆನ್. ಇಲ್ಲಿದೆ ನಮ್ಮ ಡಯಾಗ್ರಾಮ್. ದಿಸ್ ಇಸ್ ವಾಟ್ ವಿ ವೇರ್ ಲರ್ನಿಂಗ್. ಇದಕ್ಕೆ ನಾವು ಪಬ್ಲಿಕ್ ಸಬ್ನೆಟ್ಸ್ ಅಂತ ಏನಕ್ಕೆ ಕರಿತಿದ್ವಿ? ಇಟ್ ಈಸ್ ಕನೆಕ್ಟೆಡ್ ಟು ದ ಪಬ್ಲಿಕ್ ರೌಟ್ ಟೇಬಲ್. ಪಬ್ಲಿಕ್ ರೌಟ್ ಟೇಬಲ್ ಅಂತ ಹೆಂಗ್ ಗೊತ್ತಾಗುತ್ತೆ? ಇದು IGW ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಪಬ್ಲಿಕ್ ಅಂಡ್ ದಿಸ್ ಇಸ್ ಕಾಲ್ಡ್ ಪಬ್ಲಿಕ್. ನಾವೇನಕ್ಕೆ ಇದನ್ನ ಪಬ್ಲಿಕ್ ಅಂತೇಳಿ ಕರಿತೀವಿ ಅಂತಂದ್ರೆ, ಇಟ್ ಈಸ್ ಯಾವುದೇ ರೌಟ್ ಟೇಬಲ್ IGW ಕನೆಕ್ಟ್ ಆಗಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ? ಪಬ್ಲಿಕ್ ರೌಟ್ ಟೇಬಲ್. ಆಯ್ತಾ. ರೌಟ್ ಟೇಬಲ್ IGW ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಅಂತಂದ್ರೆ ಅದನ್ನ ನಾವು ಪಬ್ಲಿಕ್ ರೌಟ್ ಟೇಬಲ್ ಅಂತ ಹೇಳಿ ಕರಿತೀವಿ. ಅದೇ ತರ ಸಬ್ನೆಟ್ಸ್ ಏನಾದ್ರೂ ನೋಡಿ, ಸಬ್ನೆಟ್ಸ್ ಏನಾದ್ರೂ ಈ ರೌಟ್ ಟೇಬಲ್ ಕನೆಕ್ಟ್ ಆಗಿದೆ ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ? ಸಬ್ನೆಟ್ ಅಸೋಸಿಯೇಷನ್. Public subnet. ಸಬ್ನೆಟ್ ಅಂತ ಹೇಳಿ ಕರಿತೀವಿ. ಸಬ್ನೆಟ್ ಅಸೋಸಿಯೇಷನ್, ಫೈನ್. ಅದಕ್ಕೆ ಇದು ಹೋಗ್ಬಿಟ್ಟು ಯಾರು ಕನೆಕ್ಟ್ ಆಗಿದೆ? ರೌಟ್ ಟೇಬಲ್ ಕನೆಕ್ಟ್ ಆಗಿದೆ. ಯಾರಿಗೆ? ಪಬ್ಲಿಕ್. ಅದಕ್ಕೆ ಇದನ್ನ ಕೂಡ ನಾವೇನಂತೀವಿ? ಪಬ್ಲಿಕ್. ಇದನ್ನ ಯಾವ ತರ ಪಬ್ಲಿಕ್ ಅಂತ ಹೇಳಿ ಕರಿತೀವಿ? ಇಟ್ಸ್ ಕನೆಕ್ಟೆಡ್ ಟು ದಿ IGW. ಕ್ಲಿಯರ್? ಅದಕ್ಕೆ ಪಬ್ಲಿಕ್. ಇವತ್ತು ಕ್ಲಾಸ್ ಅಲ್ಲಿ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಪ್ರೈವೇಟ್ ಸಬ್ನೆಟ್. ಏನ್ ಕಲಿತೀವಿ? Private subnet. ಪ್ರೈವೇಟ್. ಅದು ಕೂಡ ಒಂಥರ ಸಬ್ನೆಟ್. ಇಲ್ಲಿದೆ ನೋಡಿ, ಇದು ಕೂಡ ಒಂಥರ ಸಬ್ನೆಟ್. ದಿಸ್ ಇಸ್ ನಾಟ್ ಸಮಥಿಂಗ್ ಬಿಹೈಂಡ್. This is private subnets. Okay. Okay. This is private subnet. ಎರಡು ಪ್ರೈವೇಟ್ ಸಬ್ನೆಟ್ಸ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದೇ ತರ ಪ್ರೈವೇಟ್ ಸಬ್ನೆಟ್ಸ್ಗೆ ಒಂದು ಪ್ರೈವೇಟ್ ರೌಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಈಗ ಇದಕ್ಕೆ ನಾನು ಸಬ್ನೆಟ್ ಅಸೋಸಿಯೇಟ್ ಮಾಡ್ತೀನಿ ಈ ತರ. ಓಕೆ, ಅಯ್ಯೋ, ಈ ತರ ಮಾಡಿದೆ. ಫೈನ್. ಇವಾಗ ಈ ಯಾರೋ ತಗೋಗಿ ನಾನು IGW ಕೊಟ್ಬಿಟ್ರೆ ಏನಾಗುತ್ತೆ? ಈಗ ಪ್ರೈವೇಟ್ ಆಗುತ್ತಾ? ಇದು ಪಬ್ಲಿಕ್ ರೌಟ್ ಟೇಬಲ್, ಪಬ್ಲಿಕ್ ಸಬ್ನೆಟ್ಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಐ ವೋಂಟ್ ಗಿವ್ ಟು IGW. ಯಾರಿಗೆ ಕೊಡ್ತೀನಿ? IGW ಕೊಟ್ಟಿಲ್ಲ ಅಂದಂಗೆ ನಮ್ಮ ಹತ್ರ ನ್ಯಾಟ್ ಗೇಟ್ವೇ ಅಂತ ಒಂದಿರುತ್ತೆ. ಏನಿದು? ನ್ಯಾಟ್, NAT ಅಂತೇಳಿ ಕರಿತೀವಿ. NAT ಫುಲ್ ಫಾರ್ಮ್ ಏನಾಗಿರ್ಬೋದು? NATಗೆ ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಟರ್. ಓಕೆ, ನೆಟ್ವರ್ಕ್ ನ ಅಡ್ರೆಸ್, IP ಅಡ್ರೆಸ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಎಲ್ಲಿಗೆ ಟ್ರಾನ್ಸ್ಲೇಟ್ ಮಾಡುತ್ತೆ ಹೇಳ್ತೀನಿ ನೋಡಿ. ಅದೇ ತರ ಯಾವುದೇ ನ್ಯಾಟ್ ಗೇಟ್ವೇ ಕ್ರಿಯೇಟ್ ಮಾಡ್ತಿದ್ದೀರಾ ನೀವು ಅಂತಂದ್ರೆ ಆ ನ್ಯಾಟ್ ಗೇಟ್ವೇಗೆ ಒಂದು ಪಬ್ಲಿಕ್ IP ಅಡ್ರೆಸ್ ಇರುತ್ತೆ. ಓಕೆ, ಆ ನ್ಯಾಟ್ ಗೇಟ್ವೇಗೆ ಏನಿರುತ್ತೆ? ಒಂದು ಪಬ್ಲಿಕ್ IP ಅಡ್ರೆಸ್ ಇರುತ್ತೆ, ಪ್ರೈವೇಟ್ IP ಅಡ್ರೆಸ್ ಇರುತ್ತೆ. ಕಂಪಲ್ಸರಿ ಪಬ್ಲಿಕ್ IP ಅಡ್ರೆಸ್ ಇದ್ದೇ ಇರುತ್ತೆ. ಏನಕ್ಕೆ ಸರ್ ನೀವು ಪಬ್ಲಿಕ್ ಸಬ್ನೆಟ್ ಅಲ್ಲಿ ನ್ಯಾಟ್ ಗೇಟ್ವೇ ಕ್ರಿಯೇಟ್ ಮಾಡ್ತಿದ್ದೀರಾ? ಆನ್ಸರ್ ಮಾಡ್ತೀನಿ, ಡೋಂಟ್ ವರಿ. ಸೊ ಇಲ್ಲಿ ಹೋಗ್ಬಿಟ್ಟು ನಾನು ಇದು ರೌಟ್ ಹೋಗ್ಬಿಟ್ಟು IGW ಕೊಡೋಬಲ್ ನಾನು ಯಾರು ಕೊಡ್ತೀನಿ? ನ್ಯಾಟ್ ಗೇಟ್ವೇ ಕೊಡ್ತೀನಿ. ಕ್ಲಿಯರ್? ಅರ್ಥ ಆಯ್ತು? ಓಕೆ, ಈಗ ಹಿಂಗ್ ವರ್ಕ್ ಆಗುತ್ತೆ ಸರ್. ಈಗ ನಾನು ಇಷ್ಟು ದಿನ ಸರ್ವರ್ ಇಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಯಾವ ತರ ಲಾಗಿನ್ ಆಗೋದು ಅಂತ ತೋರಿಸಿದ್ದೀನಿ. ಏನೆಲ್ಲ ಇರಬೇಕು ಈ ಸರ್ವರ್ಗೆ ಲಾಗಿನ್ ಆಗಕ್ಕೆ?
ಪಬ್ಲಿಕ್ Public IP address. Then key. Key. ಕೀ. ಎರಡನ್ನ ಇಟ್ಕೊಂಡು ನಾನು ಈ ತರ ಲಾಗಿನ್ ಆಗ್ತಿದ್ದೆ. ಫೈನ್. ಇದು ಪಬ್ಲಿಕ್ ನೆಟ್ವರ್ಕ್ ಅಲ್ಲಿ ಇದೆ ಅಲ್ವಾ, ಅದಕ್ಕೆ ಏನ್ ಮಾಡುತ್ತೆ ಗೊತ್ತಾ, ನನ್ನ ರಿಕ್ವೆಸ್ಟ್ ಇಲ್ಲಿಗೆ ಬರುತ್ತೆ, IGW ನನ್ನ ಹತ್ರ IP ಅಡ್ರೆಸ್ ಇದೆ, ಕೀ ಪೇರ್ ಇದ್ದಿರ್ದು ಒಳಗಡೆ ಬಿಡು, ಬಂದೆ. ಇಲ್ಲಿ ಚೆಕ್ ಮಾಡುತ್ತೆ IP ಅಡ್ರೆಸ್ ಇದೇನಾ, ಇಲ್ಲ. ಇಲ್ಲ. ಇಲ್ಲಿ ಚೆಕ್ ಮಾಡುತ್ತೆ ಇದೇನಾ ಸರ್ವರ್, ಇಲ್ಲ. ಇಲ್ಲಿಗೆ ಬರುತ್ತೆ ಇದೇನಾ, ಇದ್ರೆ ಫೈನ್. ಇವಾಗ ಕೀ ಪೇರ್ ಏನ್ ಮಾಡುತ್ತೆ, ಲಾಗಿನ್ ಆಗುತ್ತೆ. ಕ್ಲಿಯರ್, ಲಾಗಿನ್ ಆಗುತ್ತೆ ಈ ಸರ್ವರ್ ಒಳಗಡೆಗೆ. ಕ್ಲಿಯರ್, ಈ ತರ Yes, ಲಾಗಿನ್ sir. ಆಗ್ತಿತ್ತು. ವೇರ್ ಆಸ್ ಇದೇ ಸರ್ವರ್ ನನ್ನ ಪ್ರೈವೇಟ್ ಸಬ್ನೆಟ್ ಅಲ್ಲಿ ಇದ್ರೆ ಯಾವ ತರ ವರ್ಕ್ ಆಗುತ್ತೆ, ಇಲ್ಲಿದೆ ಅಂತಂದ್ರೆ ಯಾವ ತರ ವರ್ಕ್ ಆಗ್ಬೋದು? ಹೇಳಿ. ಇದ್ರಿಗೆ ಲಾಗಿನ್ ಆಗ್ಬೇಕು ಅಂತಂದ್ರೆ ಇದಕ್ಕೆ ಇಮ್ಯಾಜಿನ್ ಪಬ್ಲಿಕ್ IP ಅಡ್ರೆಸ್ ಇದೆ, ಪ್ರೈವೇಟ್ IP ಅಡ್ರೆಸ್ ಇದೆ, ಅದೇ ತರ ಕೀ ಪೇರ್ ಇದೆ ಅಲ್ವಾ. ನಾನು ಪಬ್ಲಿಕ್ IP ಅಡ್ರೆಸ್ ಕೀ ಪೇರ್ ನನ್ನ ಹತ್ರ ಇಟ್ಕೊಂಡು ಇಂಟರ್ನೆಟ್ ಇಂದ ಬಂದೆ, ಈ ಸಬ್ನೆಟ್ಗೆ ಬರ್ತೀನಿ, ಇದೇನಾ, ಇಲ್ಲ. ಇಲ್ಲಿಗೆ ಬರ್ತೀನಿ, ಇಲ್ಲಿ ಇದೇನಾ, ಇಲ್ಲ. ಇಲ್ಲಿ ಇದೇನಾ, ಇಲ್ಲ. ಇಲ್ಲ. ನನಗೇನ್ ಬರ್ಬೇಕು, ಕನೆಕ್ಷನ್ ಟೈಮ್ ಡಾಟ್ ಬರ್ಬೇಕು. ಸರ್ ನ್ಯಾಟ್ ಗೇಟ್ವೇ ಇದೆಲ್ಲ ಸರ್, ಕನೆಕ್ಟ್ ಆಗ್ಬೋದಾ ಅಂತ ಹೇಳಿ ಕೇಳಿದ್ರೆ ಇಲ್ಲ, ಆಗಲ್ಲ. ಏನಕ್ಕೆ ಅಂತಂದ್ರೆ, ಎಕ್ಸಾಂಪಲ್ ನ್ಯಾಟ್ ಗೇಟ್ವೇ ಏನ್ ಮಾಡುತ್ತೆ ಗೊತ್ತಾ, ಈ ಇನ್ಸ್ಟೆನ್ಸ್ ಏನಾದ್ರೂ ಗೂಗಲ್ ಹತ್ರ ಇಂಟರ್ನೆಟ್ ಹತ್ರ ಮಾತಾಡ್ಬೇಕು ಅಂತಂದ್ರೇನೆ ಈ ತರ ಹೋಗಿ ನ್ಯಾಟ್ ಗೇಟ್ವೇ ಏನ್ ಮಾಡುತ್ತೆ, ಈ ಸರ್ವರ್ದು ಪ್ರೈವೇಟ್ IP ಅಡ್ರೆಸ್ ಇರುತ್ತೆ ತಾನೆ, ರೈಟ್? ಪ್ರೈವೇಟ್ Yes. IP ಅಡ್ರೆಸ್ ನ್ಯಾಟ್ ಗೇಟ್ವೇ ಸೇವ್ ಮಾಡಿಕೊಂಡು ಈ ಪ್ರೈವೇಟ್ IP ಅಡ್ರೆಸ್ ನ ಪಬ್ಲಿಕ್ IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದ್ರ ಹತ್ರ ಒಂದು ಪಬ್ಲಿಕ್ IP ಅಡ್ರೆಸ್ ಇರುತ್ತೆ, ಕನ್ವರ್ಟ್ ಮಾಡ್ಬಿಟ್ಟು ಇಂಟರ್ನೆಟ್ಗೆ ಹೋಗಿ ಹಾಯ್ ಅಂತ ಹೇಳಿ ಗೂಗಲ್ ಅಲ್ಲಿ ಏನ್ ಬೇಕೋ ಅದು ಡೌನ್ಲೋಡ್ ಮಾಡ್ಕೊಂಡು ವಾಪಸ್ ಬರುತ್ತೆ. ವಾಪಸ್ ಬಂದಾಗ ನ್ಯಾಟ್ ಗೇಟ್ವೇ ಚೆಕ್ ಮಾಡುತ್ತೆ, ನಾನ್ ಕಳ್ಸಿರೋ IP ಅಡ್ರೆಸ್ ನೀನೇನಾ ಅಂತೇಳಿ ಚೆಕ್ ಮಾಡುತ್ತೆ. ಅದು ಸೇಮ್ ಇದ್ರೆ ಮಾತ್ರ ಏನಾಗುತ್ತೆ, ಟ್ರಾಫಿಕ್ ವಾಪಸ್ ಬರುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ನ್ಯಾಟ್ ಗೇಟ್ವೇ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ನನ್ನ ಸರ್ವರ್ ಇಂದ ಓನ್ಲಿ ಔಟ್ ಗೋಯಿಂಗ್ ಇಂಟರ್ನೆಟ್ಗೆ ಹೋಗ್ಬೇಕು ಅಂತಂದ್ರೆ ಈ ತರ ಹೋಗುತ್ತೆ. ಅರ್ಥ ಆಯ್ತಾ? ಬಟ್ ಇನ್ಕಮಿಂಗ್ ಇರೋ ಟ್ರಾಫಿಕ್ ಏನ್ ಮಾಡುತ್ತೆ, ನ್ಯಾಟ್ ಗೇಟ್ವೇ ಬ್ಲಾಕ್ ಮಾಡುತ್ತೆ. ಏನಕ್ಕೆ ಬ್ಲಾಕ್ ಮಾಡುತ್ತೆ ಗೊತ್ತಾ, ಅದು ಡಿಫ್ರೆಂಟ್ IP ಅಡ್ರೆಸ್ ಅಲ್ವಾ. ನ್ಯಾಟ್ ಗೇಟ್ವೇ ಯಾರನ್ನ ಒಳಗಡೆ ಅಲೋ ಮಾಡುತ್ತೆ, ನ್ಯಾಟ್ ಗೇಟ್ವೇ IP ಅಡ್ರೆಸ್ ಒಂದೇ ಒಳಗಡೆ ಅಲೋ ಮಾಡುತ್ತೆ, ಬೇರೆಯವ್ರನ್ನೆಲ್ಲ ಬ್ಲಾಕ್ ಮಾಡುತ್ತೆ. ಕ್ಲಾರಿಟಿ ಬಂತ ಎಲ್ಲರಿಗೂ? Yes, sir. ರಿಪೀಟ್ Yes, sir. ಮಾಡ್ತೀನಿ, ಕೇಳಿಸ್ಕೊಳ್ಳಿ. No, sir. ನಾವ್ ಇಷ್ಟು ದಿನ ಪಬ್ಲಿಕ್ IP ಅಡ್ರೆಸ್ಗೆ ಕನೆಕ್ಟ್ ಮಾಡೋದು ಕಲ್ತ್ಕೊಂಡಿದೀವಿ. ಅದೇ ಸರ್ವರ್ ಪ್ರೈವೇಟ್ ಸಬ್ನೆಟ್ ಅಲ್ಲಿ ಇದ್ರೆ ಯಾವ ತರ ಕನೆಕ್ಟ್ ಆಗ್ತೀರಾ ನೀವು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಇಲ್ಲಿ ಫಸ್ಟ್ ವೇ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ಚೆಕ್ ಮಾಡುತ್ತೆ, ಇಲ್ಲ. ಇಲ್ಲಿಗೆ ಬಂದು ಚೆಕ್ ಮಾಡುತ್ತೆ, ಇಲ್ಲ. ಇಲ್ಲಿ ನ್ಯಾಟ್ ಗೇಟ್ವೇ ಇದೆ, ನ್ಯಾಟ್ ಗೇಟ್ವೇ ಅಲೋ ಮಾಡಲ್ಲ. ಏನಕ್ಕೆ ಅಲೋ ಮಾಡಲ್ಲ ಗೊತ್ತಾ, ಒಳಗಡೆಗೆ ಈ ನೆಟ್ವರ್ಕ್ ಒಳಗಡೆ ಇದು ಪ್ರೈವೇಟ್ ಹೆಸರಲ್ಲೇ ಇದೆ ಅಲ್ವಾ, ಪ್ರೈವೇಟ್. ಯಾರನ್ನ ಅಲೋ ಮಾಡುತ್ತೆ ಗೊತ್ತಾ, ಈ IP ಅಡ್ರೆಸ್ ಈ ನ್ಯಾಟ್ ಗೇಟ್ವೇನ ಬಿಟ್ರೆ ಯಾರನ್ನೂ ಅಲೋ ಒಳಗಡೆ ಮಾಡಲ್ಲ. ಸೊ ಏನ್ ಮಾಡುತ್ತೆ, ನಿಮ್ಮ IP ಅಡ್ರೆಸ್ ಇಂದ ನೀವು ಇಂಟರ್ನೆಟ್ ಇಂದ ಬಂದ್ಬಿಟ್ಟು ಹಿಟ್ ಮಾಡ್ತಿದ್ದೀರಲ್ವಾ, ಇದಕ್ಕೆ ಅಲೋ ಮಾಡಲ್ಲ, ಬ್ಲಾಕ್ ಮಾಡುತ್ತೆ. ಕ್ಲಿಯರ್? ಬ್ಲಾಕ್ ಮಾಡುತ್ತೆ. ಸರ್ ಇದ್ರನ್ನ ಯಾವ ತರ ಸರ್ ಮತ್ತೆ ಕನೆಕ್ಟ್ ಆಗೋದು ಅಂತ ನೀವು ಕೇಳ್ಬೋದು. ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಜನರಲ್ ಎಕ್ಸಾಂಪಲ್. ನ್ಯಾಟ್ ಗೇಟ್ವೇ ಈಸ್ ವೈಫ್. ಯಾರಿದು? ಇದು ಹಸ್ಬೆಂಡ್. ಓಕೆ, ಇದು ಚಿಲ್ಡ್ರನ್ಸ್, ಮಕ್ಕಳು. ಇದು ಬಂದ್ಬಿಟ್ಟು ಅವ್ರದ್ದು ಬೆಡ್ರೂಮ್. ಓಕೆ, ಕ್ಲಿಯರ್? ಇಂಟರ್ನೆಟ್ ಬಂದ್ಬಿಟ್ಟು ಮಾರ್ಕೆಟ್ ಅಂತೇಳಿ ಅನ್ಕೊಳ್ಳೋದ, ಆಯ್ತಾ? ಇವನ್ಗೆ ಅವ್ರ ಮಗನ್ಗೆ ಚಿಪ್ಸ್ ಲೇಸು ಜ್ಯೂಸು ತಿನ್ಬೇಕಂತ ಆಸೆ ಇದೆ. ಫಸ್ಟ್ ಯಾರ ಹತ್ರ ಹೋಗ್ತಾನೆ ಅವನು, ಬಾಕ್ಲಿ ತೆಗಿತಾನೆ ಅಲ್ವಾ, ಹೋಗ್ಬಿಟ್ಟು ಅವ್ರ ಅಮ್ಮ ಹತ್ರ ಹೋಗ್ತಾನೆ. ಯಾರ ಹತ್ರ? ನ್ಯಾಟ್ ಗೇಟ್ವೇ ಹತ್ರ. ಅಮ್ಮ ನನಗೆ ಚಿಪ್ಸ್ ಲೇಸು ಜ್ಯೂಸ್ ಬೇಕು ಅಮ್ಮ ಅಂತ ಕೇಳ್ತಾನೆ. ಅವ್ರ ಅಮ್ಮ ಏನ್ ಮಾಡುತ್ತೆ, Husband ಗೆ. ತಂದೆಗೆ ಅಂದ್ರೆ ಟ್ರಾನ್ಸ್ಲೇಟ್ ಆಯ್ತಾ ಇಲ್ಲಿ ಇನ್ಫಾರ್ಮೇಶನ್ ಅಲ್ಲ, ರೈಟ್? Yes. ತಂದೆ ಏನ್ ಮಾಡ್ತಾನೆ, ಈ ತರ ಹೋಗಿ ಅವ್ನ್ ಮೇನ್ ಡೋರ್ ತೆಗ್ದ್ಬಿಟ್ಟು ಗೇಟ್ ಇಂದ ಹೊರಗಡೆ ಹೋಗ್ತಾನೆ ಇಂಟರ್ನೆಟ್ಗೆ. ಅವ್ನಿಗೆ ಬೇಕಾಗಿರೋದೆಲ್ಲ ಕೊಂಡ್ಕೊಂಡು ಸಾಮಾನು ಬರ್ತಾನೆ. ಅವ್ರ ಬರ್ತಾ ಬರ್ತಾ ಯಾರೋ ಅವ್ರ ಫ್ರೆಂಡ್ ಸಿಗ್ತಾನೆ, ಮಾತಾಡ್ತಾ ನಿಂತ್ಕೊಂತಾರೆ. ಪಕ್ಕದ ಮನೆ ಅಂಕಲ್ ಏನ್ ಮಾಡ್ತಾನೆ, ಕಣ್ಣಿರುತ್ತೆ ಇವಳ ಮೇಲೆ. ಸೊ ಅವನೇನ್ ಮಾಡ್ತಾನೆ, ಚಿಪ್ಸು ಲೇಸು ಜ್ಯೂಸ್ ಕೊಂಡ್ಕೊಂಡು ಈ ತರ ಬಂದು ಇಲ್ಲಿಗೆ ಬಂದ್ಬಿಟ್ಟು ಲೈಕ್ ಇವ್ರ ವೈಫ್ ಕೊಡಕ್ ಹೋಗ್ತಾನೆ. ಪಕ್ಕದ ಮನೆ ಅಂಕಲ್ ತಗೋ ಅಂತೇಳಿ. ವೈಫ್ ತಗೊಳುತ್ತಾ? ಯಾರೋ ನಿನ್ ಬೋಲಿ ಮಗನೇ ನನ್ನ ಹತ್ರಕ್ ಬಂದ್ಯಾ, ಮುಚ್ಕೊಂಡು ವಾಪಸ್ ಹೋಗು ಅನ್ನುತ್ತೆ. ಅಂದ್ರೆ ಟ್ರಾಫಿಕ್ ಬ್ಲಾಕ್ ಮಾಡಿ ವಾಪಸ್ ಕಳ್ಸುತ್ತಾ?
ರೈಟ್. ಇದೇ ಗಂಡ ವಾಪಸ್ ಅದೇ ಚಿಪ್ಸ್ ಲೇಸು ಜ್ಯೂಸ್ ತಗೊಬಂದ್ರೆ ಮಾತ್ರ ಏನಾಗುತ್ತೆ, ಒಳಗಡೆಗೆ ಮಕ್ಕಳ ಹತ್ರಗೆ ಹೋಗುತ್ತೆ ಚಿಪ್ಸ್ ಲೇಸು ಜ್ಯೂಸ್. ಬೇರೆಯವ್ರು ಬಂದ್ರೆ ಏನಾಗುತ್ತೆ? ಬ್ಲಾಕ್. 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 ಅರ್ಥ ಆಯ್ತಾ ಸಿನಾರಿಯೋ ಈಗ ಎಸ್ ಎಸ್ ಸರ್. ಎಲ್ಲರಿಗೂ? ಇವಾಗೂ ಅರ್ಥ ಆಗಿಲ್ಲ ಅಂತಂದ್ರೆ ಇದಕ್ಕಿಂತ ಸ್ಕ್ರಾಚ್ ಆಗಿ ಯಾವ ತರ ಹೋಗ್ಲಿ, ಐ ಡೋಂಟ್ ನೋ. ಒನ್ ಹ್ಮ್ ಹಲೋ, ಹ್ಮ್ ಇದು ಐ ಪಿ ಅಡ್ರೆಸ್ ಎಲಾಸ್ಟಿಕಲ್ ಹೇಗೆ ಜನರೇಟ್ ಆಗಿರುತ್ತೆ ಸರ್? ಅಂದ್ರೆ ಡಿಫಾಲ್ಟ್ ಆಗಿರುತ್ತೋ ಅಥವಾ ನಾನು ತೋರಿಸಿದ್ದೀನಲ್ಲ ಸರ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ. ಇಲ್ಲ, ಇದು ನ್ಯಾಟ್ ಅಲ್ಲಿ ಪಬ್ಲಿಕ್ ಐ ಪಿ ಅಡ್ರೆಸ್ ಇರುತ್ತಲ್ಲ, ಅದು ಯುನಿಕ್ ಅಲ್ಲಿ ಇರುತ್ತೋ ಅಥವಾ ಡಿಫಾಲ್ಟ್ ಚೇಂಜ್? ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಅಂದ್ರೆ ಏನು ಸರ್? ಯುನಿಕ್. ವಾಟ್ ಈಸ್ ಎಲಾಸ್ಟಿಕ್ ಐ ಪಿ ಅಡ್ರೆಸ್? Same, it will not change. ಸ್ಟ್ಯಾಟಿಕ್ ಪಬ್ಲಿಕ್ ಐ ಪಿ ಅಡ್ರೆಸ್ ಅಲ್ವಾ? ನಿಮ್ ಡೌಟ್ ಕೇಳಿ ಈಗ. ಇಟ್ ವಿಲ್ ಬಿ ಸೇಮ್, ಯೂನಿಕ್. ಸ್ಟ್ಯಾಟಿಕ್ ಅಂದ್ರೆ ಏನು? ಇಟ್ ವಿಲ್ ಬಿ ಸೇಮ್, ಇಟ್ ವೋಂಟ್ ಚೇಂಜ್ ಅಲ್ವಾ? ಈಗ ಡೌಟ್ ಕೇಳಿ. ಡೌಟ್ ಅರ್ಥ ಏನಂದ್ರೆ ಆಯ್ತಾ? ಅದು, ಹಾ ಅರ್ಥ ಆಯ್ತು. ಅದು ಡಿಫಾಲ್ಟ್ ಆಗಿ ಅಲ್ಲೇ ಇರುತ್ತೆ, ಅಂದ್ರೆ ಯಾರು ಜನರೇಟ್ ಮಾಡುತ್ತಾರೆ ಅಂತ ಅದು ಐ ಪಿ ಅಡ್ರೆಸ್? ನಾವು ಡೆಮೋ ಮಾಡ್ಬೇಕಾದ್ರೆ ನೋಡ್ತೀವಲ್ಲ ಸರ್ ನಾವು. ಓಕೆ ಓಕೆ. ಯಾರು ಜನರೇಟ್ ಮಾಡ್ತಾರೆ ಗೊತ್ತಾಗುತ್ತೆ ಅಲ್ವಾ ಡೆಮೋ ಮಾಡ್ಬೇಕಾದ್ರೆ. ಈಗ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಎಸ್. ಬಟ್ ಇದು ಇಂಟರ್ನೆಟ್ ಹೋಗೋಕೆ ಇದೊಂದು ದಾರಿ ಹೇಳಿದೀನಿ ನಾನು. ಅದೇ ತರ ಇಂಟರ್ನೆಟ್ ಇಂದ ವಾಪಸ್ ಬರ್ಬೇಕಾದ್ರೆ ಏನಂತ ಹೇಳಿದೀನಿ, ಇದೇ ಐ ಪಿ ಅಡ್ರೆಸ್ ವಾಪಸ್ ಬಂದ್ರೆ ಮಾತ್ರ ಅವನಿಗೆ ಡೌನ್ಲೋಡ್ ಮಾಡ್ಕೋಬಹುದು, ಏನಾದ್ರೂ ಮಾಡ್ಕೋಬಹುದು. ಸರಿ, ಇಂಟರ್ನೆಟ್ ಹೋಗೋಕೆ ನೀವು ಹೇಳ್ಕೊಟ್ಟಿದ್ರ, ಫಸ್ಟ್ ಈ ಮಿಷಿನ್ ಗೆ ಕನೆಕ್ಟ್ ಆಗೋದು ನಾನು ಹೇಳ್ಕೊಡ್ಬೇಕಲ್ಲ ನಿಮ್ಗೆ. ಹೌ ಕ್ಯಾನ್ ಯು ಕನೆಕ್ಟ್ ಟು ಪ್ರೈವೇಟ್ ಇಸಿ ಟು ಮಿಷಿನ್? ಇಂಟರ್ವ್ಯೂ ಕ್ವಶನ್. ಹೌ ಕ್ಯಾನ್ ಯು ಕನೆಕ್ಟ್ ಟು ಪ್ರೈವೇಟ್ ಇಸಿ ಟು ಮಿಷಿನ್? ಇಂಟರ್ವ್ಯೂ ಕ್ವಶನ್. ಡಿಫರೆನ್ಸ್ ಬಿಟ್ವೀನ್ NAT gateway and IGW? Interview question. Why do you call a public subnet and private subnet different name? Interview question. ಆಯ್ತಾ? ಫೈನ್. ಇವಾಗ ಈ ಮಿಷನ್ಗೆ ಹೌ ಕ್ಯಾನ್ ಯು ಕನೆಕ್ಟ್ ಟು ಪ್ರೈವೇಟ್ ಇಸಿ ಟು ಮಿಷನ್ ಅಂತ ಹೇಳಿ ಕೇಳ್ಬೋದು. ವಾಟ್ ಯು ಕ್ಯಾನ್ ಆನ್ಸರ್? ಕ್ಯಾನ್ ಕನೆಕ್ಟ್. ಇಲ್ಲಿಗೆ ಬಂದ್ರೆ ಇದು ಬ್ಲಾಕ್ ಮಾಡ್ಬಿಡುತ್ತೆ, ಸೊ ನಾನು ಇದ್ರ ಕನೆಕ್ಟ್ ಮಾಡಕ್ ಬಿಡಲ್ಲ. ಸೊ ಪ್ರೈವೇಟ್ ಸಬ್ನೆಟ್ ಅಲ್ಲಿ ನಿಮ್ಗೆ ಪಬ್ಲಿಕ್ ಐ ಪಿ ಅಡ್ರೆಸ್ ಇದೆ ಅಂತಂದ್ರೆ ಯೂಸ್ ಆಗುತ್ತಾ? ಇಟ್ಸ್ ಅ ವೇಸ್ಟ್. ಏನದು? ಪ್ರೈವೇಟ್ ಸಬ್ನೆಟ್ ಅಲ್ಲಿ ನಮಗೆ ಪಬ್ಲಿಕ್ ಐ ಪಿ ಅಡ್ರೆಸ್ ಬೇಕಾಗಿಲ್ಲ. ಏನಕ್ಕೆ? ಎಲಾಸ್ಟಿಕ್ ಐ ಪಿ ಅಡ್ರೆಸ್ನೇ ಹೊರಗಡೆ ಕಳ್ಸೋದು ನ್ಯಾಟ್ ಗೇಟ್ವೆ. ನಮ್ಮ ಹತ್ರ ಪಬ್ಲಿಕ್ ಐ ಪಿ ಅಡ್ರೆಸ್ ಇದ್ರೂ ವೇಸ್ಟೇ. ಕ್ಲಿಯರ್? ಪ್ರೈವೇಟ್ ಸಬ್ನೆಟ್ ಅಲ್ಲಿ ಪಬ್ಲಿಕ್ ಐ ಪಿ ಅಡ್ರೆಸ್ ಇಸ್ ವೇಸ್ಟ್ ಆಫ್. ಇವಾಗ ನನ್ನ ಹತ್ರ ಏನೇನಿರುತ್ತೆ? ಪ್ರೈವೇಟ್ ಐ ಪಿ ಅಡ್ರೆಸ್ ಇರುತ್ತೆ, ಕೀ ಪೇರ್ ಇರುತ್ತೆ ಅಲ್ವಾ? ಪಬ್ಲಿಕ್ ಐ ಪಿ ಅಡ್ರೆಸ್ ಇದೆ ಅಂತ ಹೇಳಿ ಅನ್ಕೊಳ್ಳಿ. ಆಯ್ತು, ಯಾವ ತರ ಕನೆಕ್ಟ್ ಆಗ್ಬೋದು? ನಾನು ನಿಮಗೆ 3 ನಿಮಿಷ ಟೈಮ್ ಕೊಡ್ತೀನಿ, ಯು ಕ್ಯಾನ್ ಆನ್ಸರ್ ಮೀ. ಪ್ರೈವೇಟ್ ಸಬ್ನೆಟ್ ಗೆ ಇಲಾಸ್ಟಿಕ್ ಐ ಪಿ ಅಡ್ರೆಸ್ ಅಸೈನ್ ಮಾಡಿ ಅದರ ಥ್ರೂ ಸಬ್ನೆಟ್ ಹೆಂಗ್ ಸರ್ ಮಾಡ್ತೀರಾ? ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಯು ಕಾನ್ ಡೂ ಇಟ್. ಅದರ್ ಆನ್ಸರ್ ರೂಟಿಂಗ್ ಟೇಬಲ್ ಪ್ರೊವೈಡ್ ಮಾಡಕ್ಕಾಗುತ್ತಾ? ನೋ. ಸರ್ IGW. IGW ಹೇಳಿ ಮ್ಯಾಮ್. IGW ಹೆಂಗ್ ಮಾಡ್ತೀರಾ? ಹಾ, ಇತ್ತಾಗೋಗಿ IGW ಕನೆಕ್ಟ್ ಮಾಡ್ಬಿಡ್ತೀರಾ. ಈ ಡ್ರಾಮಾ ಎಲ್ಲ ಯಾಕೆ ಮಾಡ್ತಿದೀವಿ ನಾವು ಇನ್ನ? ಬಿಕಾಸ್ ಪ್ರೈವೇಟ್ ಅಂತಂದ್ರೆ ಇಟ್ಸ್ ಸೆಕ್ಯೂರ್ ಅಲ್ವಾ? ಇದು ಯಾರನ್ನು ಒಳಗಡೆ ಇದು ಬ್ಲಾಕ್ ಮಾಡ್ತಿದೆ ಒಂಥರ. ಓನ್ಲಿ ಔಟ್ ಗೋಯಿಂಗ್ ಅಂದ್ರೆ ನೀವು ಕಾಲ್ ಮಾಡಬಹುದು ನಿಮ್ ಬಾಯ್ ಫ್ರೆಂಡ್ಗೆ ಅವ್ರ ಗರ್ಲ್ ಫ್ರೆಂಡ್ಸ್ ಕಾಲ್ ಮಾಡಕ್ ಆಗಲ್ಲ ನಿಮ್ಗೆ. ಸೆಕ್ಯೂರ್ ಅಲ್ವಾ? ನಾವು ಮೂಡ್ ಬಂದಾಗ ಮಾಡ್ತೀವಿ, ಮಾತಾಡ್ತೀವಿ, ಕಾಲ್ ಕಟ್ ಮಾಡ್ತೀವಿ, ಅವ್ರು ಡಿಸ್ಟರ್ಬ್ ಮಾಡೋದು ನಮ್ಗಿರಲ್ಲ ಅಲ್ವಾ? ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಓನ್ಲಿ ಔಟ್ ಗೋಯಿಂಗ್, ನೋ ಇನ್ಕಮಿಂಗ್. ಸೆಕ್ಯೂರಾ ಇಲ್ಲ ಇದು ಪ್ರೈವೇಟ್ ಅಂದಾಗ? ಇವಾಗ ಇದು ತಗೋಗಿ IGW ಕನೆಕ್ಟ್ ಮಾಡ್ಬಿಟ್ರೆ ಯಾರಾದ್ರೂ ಕಾಲ್ ಮಾಡಬಹುದು, ಏನಾದ್ರೂ ಮಾಡಬಹುದು. ಸೆಕ್ಯೂರಾ ಇದು? ಇಲ್ಲ. ದಟ್ ವಾಟ್ ಐ ಆಮ್ ಟಾಕಿಂಗ್ ಹಿಯರ್. ಇದು ಹೋಗಿ ಕನೆಕ್ಟ್ ಮಾಡೋದು ತಪ್ಪ ಆನ್ಸರ್. ಬೇರೆ ಆನ್ಸರ್ I'll tell you, but I just want to give work to your brain. Okay? ಇಂಟರ್ನೆಟ್ ಗೇಟ್ವೇಗೆ ಫಿಲ್ಟರ್ ಹಾಕಿದ್ರೆ ಸರ್ ಈ ಐ ಪಿ ಅಡ್ರೆಸ್ ಮಾತ್ರ ಅಂತ? ಇಲ್ಲ, ನೋ. ಇದ್ರ ಹತ್ರ ಏನ್ ಐ ಪಿ ಅಡ್ರೆಸ್ ಇರುತ್ತೆ ಅಂತ ಹೇಳಿದ್ದೀನಿ ನಾನು? ಪ್ರೈವೇಟ್ ಪಬ್ಲಿಕ್ ಇದ್ರು ವೇಸ್ಟ್ ಅಲ್ವಾ? ಪ್ರೈವೇಟ್ ಐ ಪಿ ಅಡ್ರೆಸ್ ಯೂಸರ್ ಫಾರ್ ಇಂಟರ್ನಲ್ ಕನೆಕ್ಷನ್. ಇಂಟರ್ನಲ್ ಕನೆಕ್ಷನ್ಸ್.
ಸೊ ನಾನೇನ್ ಮಾಡ್ತೀನಿ ಗೊತ್ತಾ, ಒಂದು ಜಂಪ್ ಸರ್ವರ್ನ ತಗೊಂತೀನಿ. ಜಂಪ್ ಸರ್ವರ್ ಅಂದ್ರೆ ಏನ್ ಗೊತ್ತಾ, ಒಂದು ಸರ್ವರ್ನ ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ, ಇದ್ರಿಗೆ ಪಬ್ಲಿಕ್ IP ಅಡ್ರೆಸ್ ಇರುತ್ತೆ, ಕೀ ಪೇರ್ ಇರುತ್ತೆ ಅಲ್ವಾ. ಈ ಎರಡನ್ನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಗೊತ್ತಾ, ಇಂಟರ್ನೆಟ್ ಇಂದ ಬಂದು ಈ ಸರ್ವರ್ಗೆ ಲಾಗಿನ್ ಆಗ್ತೀನಿ. ಆಗ್ಲಾ? ಯಾವ ತರ ಅಂತ ನಿಮ್ಗೆ ಗೊತ್ತು ಅಲ್ವಾ, Yes, ರೈಟ್ sir. ಅವ್ರನು? ಈ Yes. ಸರ್ವರ್ ಹತ್ರ ಮಾತಾಡಕ್ ಆಗುತ್ತಾ? ಆಗಲ್ಲ. ಈ ಪ್ರೈವೇಟ್ IP ಅಡ್ರೆಸ್ ಇರುತ್ತೆ ಇದಕ್ಕೆ, ಇದಕ್ಕೊಂದು ಪ್ರೈವೇಟ್ IP ಅಡ್ರೆಸ್ ಇರುತ್ತೆ. ಕ್ಯಾನ್ ದಿಸ್ ಟೂ ಸರ್ವರ್ಸ್ ಕ್ಯಾನ್ ಕಮ್ಯುನಿಕೇಟ್ ಆರ್ ನೋ? ಬಿಕಾಸ್ ಇಟ್ಸ್ ಇನ್ ಅ ಸೇಮ್ ನೆಟ್ವರ್ಕ್. ಕ್ಯಾನ್ ಇಟ್ ಕಮ್ಯುನಿಕೇಟ್ ಆರ್ ನೋ? ಒಂದು ಕಾಂಪೌಂಡ್ ಅಲ್ಲಿ ಒಂದ್ ಬಿಲ್ಡಿಂಗ್ ಅಲ್ಲಿ ಒಂದ್ ಹುಡುಗ, ಒಂದ್ ಬಿಲ್ಡಿಂಗ್ ಅಲ್ಲಿ ಒಂದ್ ಹುಡುಗಿ ಇದಾರೆ, ಮಾತಾಡಕ್ ಆಗುತ್ತಾ ಇಲ್ಲ? Yes, sir. Yes, sir. ಸೇಮ್ ಥಿಂಗ್ ಮ್ಯಾಮ್. ಇಂಥ ಎಕ್ಸಾಂಪಲ್ಸ್ ಕೊಟ್ಬಿಟ್ರೆ ಎಸ್ ಅಂದ್ಬಿಡ್ತೀರ ಜೋರಾಗಿ. ಅದಕ್ಕಿಂತ ಮುಂಚೆ ಅನ್ನಕ್ಕಾಗಲ್ವಾ? ಕಮಾನ್, ಸ್ವಲ್ಪ ಆಕ್ಟಿವ್ ಇರಿ ಆಯ್ತಾ. ಫೈನ್. ಒಂದು ಕಾಂಪೌಂಡ್ ಅಲ್ಲಿ ಅಂದ್ರೆ ಒಂದು ನೆಟ್ವರ್ಕ್ ಒಳಗಡೆ ಪ್ರೈವೇಟ್ IP ಅಡ್ರೆಸ್ ಇದ್ರೆ ಯು ಕ್ಯಾನ್ ಕಮ್ಯುನಿಕೇಟ್. ಪ್ರೈವೇಟ್ IP ಅಡ್ರೆಸ್ ಇಸ್ ಯೂಸ್ ಟು ಇಂಟರ್ನಲ್ ಕಮ್ಯುನಿಕೇಶನ್. ಸೊ ನಾನೇನ್ ಮಾಡ್ತೀನಿ, ಇಂಟರ್ನೆಟ್ ಇಂದ ಬಂದು ಈ ಸರ್ವರ್ಗೆ ಲಾಗಿನ್ ಆಗ್ತೀನಿ. ಪಾಯಿಂಟ್ ನಂಬರ್ 1 ಆಗಿದ್ಮೇಲೆ ಈ ಸರ್ವರ್ ಹತ್ರ ಮಾತಾಡ್ಬೋದಲ್ವಾ. ಸೊ ಒಂದು ಐಡಿಯಾ ಮಾಡ್ತೀನಿ. ಈ ಸರ್ವರ್ ಆ ಸರ್ವರ್ ಹತ್ರ ಮಾತಾಡ್ತಿದೆ ಅಂದ್ರೆ ನಾನೇನ್ ಮಾಡ್ತೀನಿ, ಪ್ರೈವೇಟ್ ಇದ್ರದ್ದು ಪಾಸ್ವರ್ಡ್ ಏನಿದೆ, ಇದ್ರನ್ನ ಪಾಸ್ವರ್ಡ್ ಕೀ ಫೈಲ್ ಅಲ್ವಾ, ಈ ಕೀ ಫೈಲ್ ಈ ಸರ್ವರ್ ಒಳಗಡೆ ಸೇವ್ ಮಾಡ್ತೀನಿ. ಇದ್ರದ್ದು ಪ್ರೈವೇಟ್ IP ಅಡ್ರೆಸ್ ನ ಯೂಸ್ ಮಾಡ್ಕೊಂಡು ಈ ಸರ್ವರ್ ಇಂದ ನಾನು ಕನೆಕ್ಟ್ ಆಗ್ಬೋದಾ ಈ ಸರ್ವರ್ಗೆ? ರೈಟ್? Yes, sir. ಅದಕ್ಕೆ ಇದ್ರನ್ನ ನಾವ್ ಏನಂತ ಕರಿಬಹುದು, ಜಂಪ್ ಸರ್ವರ್ ಆರ್ ಬ್ಯಾಷನ್ ಹೋಸ್ಟ್ ಅಂತ ಹೇಳಿ ಕರಿಬೋದಾ ಇದ್ರನ್ನ ನಾವು? Yes, sir. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಜಂಪ್ ಸರ್ವರ್ ಆರ್ ಬ್ಯಾಷನ್ ಹೋಸ್ಟ್ ಅಂತ ಹೇಳಿ ಕರಿತೀವಿ ಇದನ್ನ. ಓಕೆ. ಸೊ ಏನಕ್ಕೆ ಯೂಸ್ ಆಗ್ತಿದೆ ಅಂತಂದ್ರೆ, ನಾವು ಯಾವುದೇ ಕಂಪ್ನಿಗೆ ಹೋಗಿ ಸರ್, ಎಲ್ಲಿಗೆ ಹೋಗಿ ಪಬ್ಲಿಕ್ ಸಬ್ನೆಟ್ ಅಲ್ಲಿ ಏನು ಇಡಲ್ಲ ನಾವು, ಎಕ್ಸೆಪ್ಟ್ ನ್ಯಾಟ್ ಗೇಟ್ವೇ ಅಂಡ್ ಜಂಪ್ ಸರ್ವರ್. ಕ್ಲಿಯರ್? ಎವ್ರಿಥಿಂಗ್ ವಿಲ್ ಬಿ ಇನ್ ಪ್ರೈವೇಟ್ ಸಬ್ನೆಟ್. ಸೆಕ್ಯೂರಿಟಿ ಬೆಸ್ಟ್ ಪ್ರಾಕ್ಟೀಸಸ್ ಇದು. ಅರ್ಥ ಆಯ್ತು Yes, ಎಲ್ಲರಿಗೂ? sir. Yes, sir. ಇದು ಅರ್ಥ ಆಯ್ತು ಅಂತಂದ್ರೆ, ಇವಾಗ ಇವ್ನು ಇಂಟರ್ನೆಟ್ ಹತ್ರ ಮಾತಾಡ್ಬೇಕು ಅಂತಂದ್ರೆ ಹೆಂಗ್ ಹೋಗ್ತಾನೆ ಇಂಟರ್ನೆಟ್ಗೆ? ಪ್ರೈವೇಟ್ IP ಅಡ್ರೆಸ್ ಇದೆ. ಸೊ ಫಸ್ಟ್ ರೌಟ್ ಟೇಬಲ್ ಹತ್ರ, ರೌಟ್ ಟೇಬಲ್ ನಾನು ಇಂಟರ್ನೆಟ್ಗೆ ಹೋಗ್ಬೇಕು ಪ್ಲೀಸ್ ಅಂತಂದ್ರೆ, ನನಗೆ IGW ಇಲ್ಲ ಗುರು, ನ್ಯಾಟ್ ಗೇಟ್ವೇ ಇದ್ದಾನೆ, ನೀನ್ ನ್ಯಾಟ್ ಗೇಟ್ವೇ ಹತ್ರ ಹೋಗು. ನ್ಯಾಟ್ ಗೇಟ್ವೇ ನಾನು ರೌಟ್ ಟೇಬಲ್ ಹೋದ್ರೆ ನಿನ್ನ ಹತ್ರ ಕಳ್ಸಿದ್ದಾನೆ, ನನಗೆ ಇಂಟರ್ನೆಟ್ಗೆ ಹೋಗ್ಬೇಕಂತಿದ್ದೆ. ಹೌದಾ ಗುರು, ನೀನ್ ಇಲ್ಲಿರೋ, ನಿನ್ನ IP ಅಡ್ರೆಸ್ ಕೊಡೋ, ನಾನು ಇಟ್ಕಂತೀನಿ. ನನ್ನ ಹತ್ರ ಒಂದು ಸೂಪರ್ ಮ್ಯಾನ್ ಇದ್ದಾನೆ, ಅವನು ಇಂಟರ್ನೆಟ್ ಕಳಿಸ್ತೀನಿ ಅಂತೇಳಿ ಈ ಸೂಪರ್ ಮ್ಯಾನ್ ನ ಈ ತರ ಇಂಟರ್ನೆಟ್ ಕಳಿಸುತ್ತೆ. ಆಯ್ತಾ? ಈ ತರ ಇಂಟರ್ನೆಟ್ಗೆ ಹೋಗುತ್ತೆ. ಇಲ್ಲಿಂದ ರೌಟ್ ಟೇಬಲ್ IGW ಇಂಟರ್ನೆಟ್ಗೆ ಹೋಗುತ್ತೆ. ಇದೇ ಸೂಪರ್ ಮ್ಯಾನ್ ವಾಪಸ್ ಬಂದ್ರೆ ಮಾತ್ರ ಈ ನ್ಯಾಟ್ ಗೇಟ್ವೇ ಏನ್ ಮಾಡುತ್ತೆ, ಈ ಸೂಪರ್ ಮ್ಯಾನ್ ತಗೊಬಂದಿರೋ ಟ್ರಾಫಿಕ್ ಇವನು ಕೊಟ್ಬಿಟ್ಟು ಇವನು ವಾಪಸ್ ಇದೇ ತರ ಅವ್ನು ಇಂಟರ್ನೆಟ್ ಇಂದ ಏನಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು, ಏನಾದ್ರೂ ಇದನ್ನ ನಾವು ಈಗ್ರೆಸ್ ಅಂತೇಳಿ ಕರಿಬಹುದು. ಕ್ಲಿಯರ್? ಅರ್ಥ ಆಯ್ತು? Yes, sir. Yes. ದಿಸ್ ಇಸ್ ಹೌ ನ್ಯಾಟ್ ಗೇಟ್ವೇ ವರ್ಕ್ಸ್. ನ್ಯಾಟ್ ಗೇಟ್ವೇ 2 ways ಅಲ್ಲಿ ನಮಗೆ ಪ್ರೊಟೆಕ್ಟ್ ಮಾಡ್ತಿದೆ. ಒಂದು, ಯಾರು ಬೇಕಂದ್ರೆ ಅವ್ರನ್ನ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಇನ್ನೊಂದು, ನಮ್ಮ ಪ್ರೈವೇಟ್ ಸರ್ವರ್ಸ್ ಆಗಿರ್ಲಿ, ಪ್ರೈವೇಟ್ ಇನ್ಸ್ಟೆನ್ಸಸ್, ಪ್ರೈವೇಟ್ ಏನೆಲ್ಲ ಇದೆ ಅಂತಂದ್ರೆ ನ್ಯಾಟ್ ಗೇಟ್ವೇ ಕನೆಕ್ಟ್ ಇದೆ ಅಂತಂದ್ರೆ ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ಎಲಾಸ್ಟಿಕ್ IP ಅಡ್ರೆಸ್ಗೆ ಇಂಟರ್ನೆಟ್ಗೆ ಹೋಗುತ್ತೆ. ಅದೇ ವಾಪಸ್ ಬಂದ್ರೆ ಮಾತ್ರ ಒಳಗಡೆ ಕಳ್ಸುತ್ತೆ. ಪ್ರೈವೇಟ್ ಸಬ್ನೆಟ್ಸ್ ಇಂಟರ್ನೆಟ್ ಹತ್ರ ಮಾತಾಡಬೇಕು ಅಂದ್ರೆ ನ್ಯಾಟ್ ಗೇಟ್ವೇ ಹೆಲ್ಪ್ ಮಾಡ್ತಿದೆ. ಅದೇ ತರ ಬ್ಲಾಕು ಮಾಡ್ತಿದೆ, ಅನ್ವಾಂಟೆಡ್ IP ಅಡ್ರೆಸಸ್ ನ ಒಳಗಡೆ ಅಲೋ ಮಾಡಲ್ಲ. ದಟ್ ವಿಲ್ ಬಿ ಆ ಟೂ ವೇಸ್ ಅಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದೇನು, ಬೆಸ್ಟ್ ಪ್ರಾಕ್ಟೀಸಸ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ನಮ್ಮ ನೆಟ್ವರ್ಕ್ ಸೆಕ್ಯೂರ್ ಇದೆ ಅಂತ ಅರ್ಥ. ಕ್ಲಿಯರ್ ಎಲ್ಲರಿಗೂ? ಎಸ್ ನಾನು ಕಲ್ಸಿರೋದು ಇವತ್ತು 3 ಪಾಯಿಂಟ್ ಸರ್. ಒಂದು, ಹೌ ಕ್ಯಾನ್ ಯು ಕನೆಕ್ಟ್ ಇಂಟು ಪ್ರೈವೇಟ್ EC2 ಮಿಷಿನ್. ಓಕೆ. ಸೆಕೆಂಡ್ ಥಿಂಗ್, ನ್ಯಾಟ್ ಗೇಟ್ವೇ ಏನೆಲ್ಲ ಮಾಡುತ್ತೆ. ಥರ್ಡ್ ಥಿಂಗ್ ಏನು, ಪ್ರೈವೇಟ್ ಸಬ್ನೆಟ್, ಪ್ರೈವೇಟ್ ರೌಟ್ ಟೇಬಲ್, ಎಲಾಸ್ಟಿಕ್ IP. ಇಷ್ಟು ಬಿಟ್ಟು ನಾನು ಏನಾದರೂ ಜಾಸ್ತಿ ಮಾತಾಡಿದ್ದೀನ ಇವತ್ತು? ನಾನು ನಿಮಗೆ ಅಲ್ಲಿ ಗಿವ್ ಯು ಅರೌಂಡ್ 32 ಆಗಿದೆ, 3 minutes ಟೈಮ್ ಕೊಡ್ತೀನಿ. ಒಂದ್ಸಲಿ ರಿವಿಷನ್ ಮಾಡ್ಕೊಳ್ಳಿ, ಡಯಾಗ್ರಾಮ್ನ ನೋಡಿ. ಡೌಟ್ಸ್ ಇದ್ರೆ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಆಸ್ಕ್. ಓಕೆ. ಡೌಟ್ಸ್ ಏನೂ ಇಲ್ವಾ ಯಾರಿಗೂ? ಕ್ಯಾನ್ ಐ ಗೋ ಫಾರ್ ಎ ಡೆಮೋ? ಎಸ್ ನಾವು ನಿನ್ನೆ ಕ್ರಿಯೇಟ್ ಮಾಡಿರೋದು ಮತ್ತೆ ಇನ್ನೊಂದ್ಸಲಿ ಕ್ರಿಯೇಟ್ ಮಾಡ್ತೀನಿ. ಏನು ಕ್ರಿಯೇಟ್ ಮಾಡ್ತೀನಿ? VPC, IGW, ರೌಟ್ ಟೇಬಲ್, ಎರಡು ಪಬ್ಲಿಕ್ ಸಬ್ನೆಟ್ಸ್ ಕ್ರಿಯೇಟ್ ಮಾಡ್ತೀನಿ. 3 ಬೇಡ, 2 ಪಬ್ಲಿಕ್ ಸಬ್ನೆಟ್ಸ್ ನಾನು ಕ್ರಿಯೇಟ್ ಮಾಡ್ಬಿಟ್ಟು ಕನೆಕ್ಟಿವಿಟಿ ಮಾಡ್ತೀನಿ. ಒಂದು EC2 ಮಿಷಿನ್ ಇದ್ರೊಳಗಡೆ ನಾನು ಕ್ರಿಯೇಟ್ ಮಾಡ್ತೀನಿ. ಕ್ಲಿಯರ್? ಒಂದ್ಸಲಿ ಮಾಡೋದ ಕುಕ್ ಆಗಿ ಹೋಗ್ಬಿಟ್ಟು ಅದೆಲ್ಲ. Yes, Yes, sir. sir. ಕ್ರಿಯೇಟ್ VPC. ನಾನು ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಸ್ಟಾಪ್. ಐ ವಿಲ್ ಸ್ಟಾಪ್ ದೇರ್.
ನಿನ್ನೆ ಮಾಡಿರೋದಲ್ವಾ, ಸೊ 16 ಕೊಟ್ಬಿಟ್ಟು VPC ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ IGW ಕ್ರಿಯೇಟ್ ಮಾಡ್ತೀನಿ. ಅಟ್ಯಾಚ್ ಟು ಇಂಟರ್ನೆಟ್ ಗೇಟ್ವೇ ಮಾಡಿದೆ. VPC ಅಟ್ಯಾಚ್ ಟು ಇಂಟರ್ನೆಟ್ ಗೇಟ್ವೇ ಮಾಡಿದೆ. 2 ಸಬ್ನೆಟ್ಸ್ ಕ್ರಿಯೇಟ್ ಮಾಡ್ತೀನಿ VPC ಒಳಗಡೆ. ಮೈಕ್ರೋ VPC ಇದಕ್ಕೆ ನಾನು ಪಬ್ಲಿಕ್ 1 ಅಂತೇಳಿ ಕೊಡ್ಲಾ, PUB01 ಅಂತೇಳಿ ಕೊಡ್ತೀನಿ. ಇದು ಅವೈಲಬಿಲಿಟಿ ಝೋನ್ 1 ಮಾಡ್ತೀನಿ. ಆಯ್ತಾ, ಇದು 10.0.1.0/24 ಕೊಡ್ತೀನಿ. ಆಯ್ತಾ, ಇನ್ನೊಂದು ಸಬ್ನೆಟ್ ಕ್ರಿಯೇಟ್ ಮಾಡ್ತೀನಿ. PU01 ಅಂತೇಳಿ ಕೊಟ್ಟಿದ್ದೀನಿ, ಇಲ್ಲಿ 02 ಅಂತೇಳಿ ಕೊಡ್ತೀನಿ. ಇಲ್ಲಿ ಅವೈಲಬಿಲಿಟಿ ಝೋನ್ 2 ಅಲ್ಲಿ ಮಾಡ್ತಾ ಇದ್ದೀನಿ. 10.0.2.0/24 ಅಂತೇಳಿ ಕೊಡ್ತೀನಿ. ಇದಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. 2 ಸಬ್ನೆಟ್ಸ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಏನ್ ಕ್ರಿಯೇಟ್ ಮಾಡಬೇಕು? ರೌಟ್ ಟೇಬಲ್ಸ್ ಅಲ್ವಾ. IGW ಆಯ್ತು, ರೌಟ್ ಟೇಬಲ್ ಒಂದು ಬಾಕಿ ಇದೆ. ಸೊ ರೌಟ್ ಟೇಬಲ್ಗೆ ಬರ್ತೀನಿ. PUB RT01 ಅಂತೇಳಿ ಕೊಡ್ತೀನಿ. ಆಯ್ತಾ, ಪಬ್ಲಿಕ್ RT ಅಂತೇಳಿ ಯಾವ VPC ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ? ಮೈಕ್ರೋ VPC ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ರೌಟ್ ಟೇಬಲ್ ಮಾಡಿದೆ. ಆಯ್ತಾ, ಇಲ್ಲಿ ಆಕ್ಷನ್ಸ್ ಬರ್ತೀನಿ. ಆರ್ ರೌಟ್ ಟೇಬಲ್ಗೆ ಬಂದ್ಬಿಟ್ಟು ಎಲ್ಲಿದೆ ನನ್ನ ರೌಟ್ ಟೇಬಲ್? ಇಲ್ಲಿದೆ. ರೌಟ್ಸ್ ಬಂದ್ಬಿಟ್ಟು ಏನ್ ಕೊಡ್ತೀನಿ? edit ಹ್ಮ್ 00 0.0.0./0. ಇಂಟರ್ನೆಟ್ So ಗೇಟ್ವೇ. IGW ಸೇವ್ save. ಮಾಡಿದೆ. ಆಯ್ತು, ಈ ಡಯಾಗ್ರಾಮ್ ಅಲ್ಲಿ ಇರೋದು ಎಲ್ಲ ಕ್ರಿಯೇಟ್ ಮಾಡಿದೀನಿ. EC2 ಮಿಷನ್ ಅಂದೇ ಕ್ರಿಯೇಟ್ ಮಾಡೋದು. NAT ಗೇಟ್ವೇ ಯಾವ ತರ ಅಂತ ಸಬ್ನೆಟ್ Subnet ಅಸೋಸಿಯೇಟ್ ಮಾಡಿದೆ. association. ಸಬ್ನೆಟ್ ಅಸೋಸಿಯೇಷನ್. ಬಾಬಾ ರೂಟರ್ಸ್ ಇದೆ. ಹೊಡಿಬೇಡಿ, ತಡ್ಕೊಳ್ಳಿ. ವೆರಿ ಗುಡ್. ಸಬ್ನೆಟ್ ಅಸೋಸಿಯೇಷನ್ ಮಾಡಿದೆ. ನೆಕ್ಸ್ಟ್ ಇಲ್ಲಿರೋದೆಲ್ಲ ಮಾಡಿದ್ದೀನಿ ಅಲ್ವಾ, ಇಷ್ಟು ಮಾಡಿದ್ದೀನಿ ಅಲ್ವಾ. EC2 ಮಿಷನ್ ಹೋಗಿ ಮಾಡೋದ ಒಂದು ಲಿನಕ್ಸ್ ಸರ್ವರ್ ತಗೊಳ್ಳೋದ ಪಬ್ಲಿಕ್ ಸಬ್ನೆಟ್ ಅಲ್ಲಿ. Yes, sir. ಓಕೆ, Yes. ಲೆಟ್ ಮಿ Yes, ಗೋ sir. ಹೆಡ್ ಅಂಡ್ ಕ್ರಿಯೇಟ್ ಒನ್ EC2 ಮಿಷನ್ ದರ್. EC2 ಮಿಷನ್ ಮಾಡ್ತೀನಿ. ಲಾಂಚ್ ಇನ್ಸ್ಟೆನ್ಸ್. ಇಲ್ಲಿ ಬಂದ್ಬಿಟ್ಟು ನಾನು ಇದಕ್ಕೆ ಜಂಪ್ ಸರ್ವರ್ ಅಂತೇಳಿ ಕೊಡ್ಬೋದಾ? ಓಕೆ, yes ಅಮೆಝಾನ್ ಲಿನಕ್ಸ್ ತಗಂತೀನಿ. ಇಲ್ಲಿ T2 ಮೈಕ್ರೋ ಅಂತೇಳಿ ತಗಂತೀನಿ. ಕೀ ಪೇರ್ ಬಂದ್ಬಿಟ್ಟು ಐ ವಿಲ್ ಬಿ ಸೆಲೆಕ್ಟಿಂಗ್ 49 ನೈಟ್, ನನ್ನ ಹತ್ರ ಅದೇ ಇದೆ. ಇಲ್ಲಿ ಮೈಕ್ರೋ VPC ಅಲ್ವಾ, ರೈಟ್. ಇಲ್ಲಿ ಮೈಕ್ರೋ VPC. ಇಲ್ಲಿ ಪಬ್ಲಿಕ್ ಸಬ್ನೆಟ್ 1 ಆದ್ರೂ ಮಾಡ್ಬೋದು, 2 ಆದ್ರೂ ಮಾಡ್ಬೋದು, ನನ್ನ ಇಷ್ಟ. ಪಬ್ಲಿಕ್ IP ಅಡ್ರೆಸ್ ಬೇಕೇ ಬೇಕು ಟು ಕನೆಕ್ಟ್ ದಟ್ EC2 ಮಿಷನ್. ಫೈನ್, ಎಲ್ಲ ಕ್ರಿಯೇಟ್ ಆಯ್ತು, ಲಾಂಚ್ ಮಾಡಿದೆ. ಈ ಡಯಾಗ್ರಾಮ್ ಇರೋದು ನಾನು ನಿಮಗೆ ತೋರಿಸಿರೋದು ಇಷ್ಟು ಕ್ರಿಯೇಟ್ ಮಾಡಿದ್ದೀನಿ. ಈಗ ಹೋಗ್ಬಿಟ್ಟು ಪ್ರೈವೇಟ್ ಸಬ್ನೆಟ್ಸ್ ನ ಕ್ರಿಯೇಟ್ ಮಾಡೋದ, ಪ್ರೈವೇಟ್ ರೌಟ್ ಟೇಬಲ್ ಕ್ರಿಯೇಟ್ ಮಾಡೋದ. ಓಕೆ okay ಆಯ್ತಾ, ಪ್ರೈವೇಟ್ Yes, ರೌಟ್ sir. ಟೇಬಲ್ ನ ಕ್ರಿಯೇಟ್ ಮಾಡ್ಬಿಟ್ಟು 2 ಪ್ರೈವೇಟ್ ಸಬ್ನೆಟ್ಸ್ ನ ಕ್ರಿಯೇಟ್ ಮಾಡೋದ. ಹೋಗಿ. ಸೊ ನಾನೀಗ VPCಗೆ ಹೋಗ್ಬಿಟ್ಟು VPCಗೆ ಹೋದೆ. ಪ್ರೈವೇಟ್ ಸಬ್ನೆಟ್ಸ್ ಅಲ್ವಾ, ಸಬ್ನೆಟ್ಸ್ಗೆ ಬರ್ತೀನಿ. 2 ಸಬ್ನೆಟ್ಸ್ ನಾನು ಕ್ರಿಯೇಟ್ ಮಾಡ್ತೀನಿ. PVT ಅಂತೇಳಿ ಕ್ರಿಯೇಟ್ ಮಾಡ್ತೀನಿ. ಮೈಕ್ರೋ ಡಿಗ್ರಿಯಲ್ಲಿ PVT01 ಅಂತೇಳಿ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು 1A, ಇದು ಬಂದ್ಬಿಟ್ಟು 10.0.3.0/24 ಅಂತೇಳಿ ಕೊಡ್ತೀನಿ. PVT1 ಅಂತೇಳಿ ಯೂಸ್ ಮಾಡಿದ್ದೀನಲ್ವಾ, ಇಲ್ಲೇನು ಯೂಸ್ ಮಾಡೋದಾ? Two. PVT2. ಇಲ್ಲಿ ಬಂದ್ಬಿಟ್ಟು 1BL ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ? 3 ಯೂಸ್ ಮಾಡಿದ್ದೀನಲ್ಲ, 4. 24 ಕೊಡ್ತೀನಿ. ಆಯ್ತಾ, 2 ಸಬ್ನೆಟ್ಸ್ ನಾನು ಪ್ರೈವೇಟ್ ಸಬ್ನೆಟ್ಸ್ ನಾನು ಕ್ರಿಯೇಟ್ ಮಾಡಿದೆ. ಈಗ ಪ್ರೈವೇಟ್ ರೌಟ್ ಟೇಬಲ್ ಅನ್ನೋದು ಕ್ರಿಯೇಟ್ ಮಾಡಬೇಕಾ, ರೈಟ್? Yes. ಸೊ Yes, ಲೆಟ್ sir. ಮಿ ಕಮ್ ಹಿಯರ್. ಇಲ್ಲಿ PVT RT ಅಂತೇಳಿ ಕೊಟ್ಬಿಟ್ಟು 01 ಅಂತೇಳಿ ಕೊಡ್ತೀನಿ. ಯಾವ VPC? ಮೈಕ್ರೋ VPC ಅಲ್ಲಿ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ರಿಯೇಟ್ ರೌಟ್ ಟೇಬಲ್. ರೌಟ್ ಟೇಬಲ್ ಕ್ರಿಯೇಟ್ ಮಾಡಿದೆ. ಸಬ್ನೆಟ್ ಅಸೋಸಿಯೇಷನ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ 2 ಸಬ್ನೆಟ್ಸ್ ಕೊಡ್ಬೇಕು. ಯಾವ ಸಬ್ನೆಟ್ಸ್ ಕೊಡ್ಬೇಕು? PVT1 ಪ್ರೈವೇಟ್. ಅದಕ್ಕೆ ಅವೆರಡೇ ಕೊಡ್ತಾ ಇದ್ದೀನಿ ನಾನು. ರೌಟ್ಸ್ ಅಲ್ಲಿ ಏನ್ ಕೊಡ್ಬೇಕೀಗ? add ಏನ್ ಕೊಡ್ಬೇಕು? NAT ಗೇಟ್ವೇ. NAT gateway. ಕ್ರಿಯೇಟ್ ಮಾಡಿದೀವ ನಾವು? ಇಲ್ಲ ಇಲ್ಲ. ಇಲ್ಲ. ಓಕೆ, ಕ್ರಿಯೇಟ್ ಮಾಡೋದ ಹೋಗಿ. Yes, sir. ಇಲ್ಲಿದೆ NAT ಗೇಟ್ವೇ, ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ ಇದೇನಾ? ಇಲ್ಲಿ Yes, sir. NAT ಗೇಟ್ವೇ ಕ್ರಿಯೇಟ್ ಮಾಡ್ತೀನಿ. NAT ಗೇಟ್ವೇ ಕ್ಲಿಕ್ ಮಾಡ್ಬಿಟ್ಟು ಕ್ರಿಯೇಟ್ NAT ಗೇಟ್ವೇ ಅಂತೇಳಿ ಕ್ಲಿಕ್ ಮಾಡಿದೆ, ಬಂತು. ಇಲ್ಲಿ ನಾನು ಏನ್ ಕೊಡ್ತೀನಿ ಗೊತ್ತಾ? ಮೈಕ್ರೋ NAT ಅಂತೇಳಿ ಕೊಡ್ಲಾ? ಓಕೆ, ಯಾವ ಸಬ್ನೆಟ್ ಅಲ್ಲಿ NAT ಗೇಟ್ವೇ ಕ್ರಿಯೇಟ್ ಮಾಡಬೇಕು? ಫಸ್ಟ್ Select. 1A. Private. ಪ್ರೈವೇಟಾ ಪಬ್ಲಿಕಾ?
Private. ಪಬ್ಲಿಕ್ ಪಬ್ಲಿಕ್ Public. ಪಬ್ಲಿಕ್ ಮೇಡಮ್ ಪ್ರೈವೇಟ್ ಅಂದಿರೋರು ಕೇಳಿಸ್ಕೊಳ್ಳಿ ಇಲ್ಲಿ. ಪ್ರೈವೇಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ, ಎಲಾಸ್ಟಿಕ್ ಐಪಿ ಅಡ್ರೆಸ್ ಕೊಟ್ಟೆ. ನೀವು ಇಂಟರ್ನೆಟ್ಗೆ ಹೋಗ್ಬೇಕೀಗ ಅಲ್ವಾ? ಈ ಸರ್ವರ್ ಇಂಟರ್ನೆಟ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಬಂತು. ಎಲ್ಲಿಗೆ ಹೋಗುತ್ತೆ ಈಗ ಈ ಐ ಪಿ ಅಡ್ರೆಸ್? ಎಲ್ಲಿಗೆ ಹೋಗ್ಬೇಕು? ಮತ್ತೆ ಇಲ್ಲಿಗೆ ಬರುತ್ತೆ, ವಾಪಸ್ ಬರುತ್ತೆ. ಹೋಗುತ್ತಾ ಇಂಟರ್ನೆಟ್ಗೆ? ಇಲ್ಲ ನೋ sir. ಸರ್. ಇಲ್ಲ ಸರ್ ಗೇಟ್ವೇಗೆ ಹೋಗಲ್ಲ. ಕನೆಕ್ಟ್ ಇಲ್ಲ, ರೂಮಲ್ಲಿ ಹಾಕಿ ಹಾ. ಬಾಕ್ಲಿ ಹಾಕ್ಬಿಟ್ಟಿದ್ದೀರಾ ಪಾಪ. ಸೊ ನಾವೆಲ್ಲಿ ಕ್ರಿಯೇಟ್ ಮಾಡಬೇಕು? Public. Public. ಪಬ್ಲಿಕ್ ಸಬ್ನೆಟ್ ಪಬ್ಲಿಕ್ ಅಲ್ಲಿ ಸರ್. ತಲೆಯಲ್ಲಿ ಹಿಡ್ಕೊಳ್ಳಿ ಇದು, ಆಯ್ತಾ? ಬಂದ್ಬಿಟ್ಟು ಪಬ್ಲಿಕ್ ಸಬ್ನೆಟ್ ಸೆಲೆಕ್ಟ್ ಮಾಡಿ. ಇಲ್ಲಿದೆನಾ? ಇದೆ ತಾನೆ PU01? ಫೈನ್. ಇಲ್ಲಿ ನೋಡಿ ಎಲಾಸ್ಟಿಕ್ ಐ ಪಿ ಅಡ್ರೆಸ್ ನ ಕ್ರಿಯೇಟ್ ಮಾಡಿ. ಯಾರೋ ಕೇಳಿದ್ರಲ್ಲ ಕ್ವಶನ್, ಸರ್ ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಹೆಂಗೆ ಸರ್ ಅಂತೇಳಿ. ಇಲ್ಲಿ ಎಲಾಸ್ಟಿಕ್ ಐ ಪಿ ಅಡ್ರೆಸ್ ನನ್ನ ಹತ್ರ ಒಂದು ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಇದೆ ಅನ್ಸುತ್ತೆ. ಲೆಟ್ ಮಿ ಶೋ ಯು. EC2 ಮಿಷಿನ್ ಓಪನ್ ಮಾಡ್ತೀನಿ, ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಬರ್ತೀನಿ. ನನ್ನ ಹತ್ರ ಒಂದು ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಇದೆ, ಇದು ನಿನ್ನೆ ಕ್ರಿಯೇಟ್ ಮಾಡಿರೋದು ಅಲ್ವಾ? ಒಂದ್ಸಲಿ ಡಿಲೀಟ್ ಮಾಡ್ಬಿಡ್ತೀನಿ ಇದನ್ನ. ಸಾರಿ, ರಿಲೀಸ್ ಮಾಡ್ಬಿಡ್ತೀನಿ. ನಾನು ನಿನ್ನೆ ರಿಲೀಸ್ ಮಾಡಿಲ್ಲ ಅನ್ಸುತ್ತೆ, ಇಟ್ ವಿಲ್ ಬಿ ಚಾರ್ಜಿಂಗ್ ಅಗೇನ್. ಸೊ ಡಿಲೀಟ್ ಮಾಡಿದೆ, ಫೈನ್. ನಾನು ನ್ಯಾಟ್ ಗೇಟ್ವೇಗೆ ಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡ್ತೀನಿ. ಈಗ ರಿಫ್ರೆಶ್ ಮಾಡ್ತೀನಿ ಒಂದ್ಸಲಿ. ನಾವು ಯಾವ ತರ ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಕ್ರಿಯೇಟ್ ಮಾಡಿ ಕೊಡೋದು ಅಂತ ಕೂಡ ನಾನು ತೋರಿಸ್ತೀನಿ. ನ್ಯಾಟ್ ಅಂತ ಹೇಳಿ ಕೊಡ್ತೀನಿ. ಇದು PU ಪಬ್ಲಿಕ್ 1 ಅಲ್ಲೋ ಪಬ್ಲಿಕ್ 2 ಅಲ್ಲೋ ಎಲ್ಲೋ ಒಂದ್ ಕಡೆ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನೋಡಿ ಇಲ್ಲ. ಸೊ ಅಲೋಕೇಟ್ ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಅಂದ್ರೆ ಏನ್ ಮಾಡುತ್ತೆ? ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಒಂದು ಕ್ರಿಯೇಟ್ ಆಗ್ಬಿಟ್ಟು ನಿಮ್ಗೆ ಅಲೋಕೇಟ್ ಆಗುತ್ತೆ. ಆಗಿದೆನಾ ಅಲ್ವಾ? ಅದೇ ಕ್ರಿಯೇಟ್ ಮಾಡಿ ನ್ಯಾಟ್ ಗೇಟ್ವೇಗೆ ಅಟ್ಯಾಚ್ ಆಗ್ತಿದೆ. ಕ್ಲಿಯರ್? ಎಸ್ ಕ್ಲಿಯರ್. Yes, sir. ನ್ಯಾಟ್ ಗೇಟ್ವೇ, ಈ ನ್ಯಾಟ್ ಗೇಟ್ವೇ ಕ್ರಿಯೇಟ್ ಆಗಕ್ಕೆ 3 ಮಿನಿಟ್ಸ್ ತಗೊಳುತ್ತೆ. ಲೆಟ್ ಅಸ್ ವೇಟ್ ಫಾರ್ ದಟ್. ಆಯ್ತಾ? ಪೆಂಡಿಂಗ್ ಸ್ಟೇಟ್ ಅಲ್ಲೇ ಇರುತ್ತೆ. 3-4 ಮಿನಿಟ್ಸ್ ಆಗುತ್ತೆ ಕ್ರಿಯೇಟ್ ಆಗಕ್ಕೆ. ಲೆಟ್ ಅಸ್ ವೇಟ್. ಓಕೆ, ಒಂದು ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಕ್ರಿಯೇಟ್ ಆಗಿ ಯಾರಿಗೆ ಅಟ್ಯಾಚ್ ಆಗುತ್ತೆ? ನ್ಯಾಟ್ ಗೇಟ್ವೇ ಅಟ್ಯಾಚ್ ಆಗಿದೆ. ಈಗ ನಾವು ಅದು ಕ್ಲಿಕ್ ಮಾಡಿದ್ಮೇಲೆ ಓಕೆ, ರಿಫ್ರೆಶ್ ಮಾಡ್ತೀನಿ ಒಂದ್ಸಲಿ. ಇನ್ನ ಪೆಂಡಿಂಗ್ ಸ್ಟೇಟ್ ಅಲ್ಲಿ ಇದೆ. ಇಟ್ ವಿಲ್ ಟೇಕ್ ಟೈಮ್ ಟು ಕ್ರಿಯೇಟ್. ಲೆಟ್ ಅಸ್ ವೇಟ್. ಓಕೆ, ಇನ್ನೊಂದ್ಸಲಿ ರಿಫ್ರೆಶ್ ಮಾಡ್ತೀನಿ. ಕ್ರಿಯೇಟ್ ಆಗಿದೆ ಅಲ್ವಾ? ಈಗ ಹೋಗಿ ರೌಟ್ ಟೇಬಲ್ ಅಲ್ಲಿ ನಾನು ಏನ್ ಮಾಡ್ಬೇಕು? ಕನೆಕ್ಟ್ ಮಾಡ್ಬೇಕಲ್ಲ ಪ್ರೈವೇಟ್ ರೌಟ್ ಟೇಬಲ್ ರೌಟ್ಸ್ ಅಲ್ಲಿ, ರೈಟ್? ಕೇಳಿಸ್ತಿದೆ ಎಲ್ಲರಿಗೂ? ಎಸ್ ಸರ್. ಎಸ್ Yes, sir. ನ್ಯಾಟ್ ಗೇಟ್ವೇ ಕೊಡ್ತೀನಿ, ಕೊಟ್ಟೆ. ಎವ್ರಿಥಿಂಗ್ ಈಸ್ ರೆಡಿ. ನಾವು ಎಲ್ಲ ರೆಡಿ ಆಗಿದೆ. ಈ EC2 ಮಿಷಿನ್ ಕ್ರಿಯೇಟ್ ಮಾಡ್ಬೇಕಾ ಪ್ರೈವೇಟ್ ಸಬ್ನೆಟ್ ಅಲ್ಲಿ? ಅವಾಗ ಈ ಡಯಾಗ್ರಾಮ್ ಅಲ್ಲಿ ಇರೋದು ಎಲ್ಲಾನು ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಆಯ್ತಾ? ಎಸ್ Yes, sir. ಚಾರ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ ಡಯಾಗ್ರಾಮು, ಗ್ರೂಪ್ ಅಲ್ಲಿ ಹಾಕೊಳ್ಳಿ ಯಾರಾದ್ರೂ. ಫೈನ್. ಈಗ ನಾನು EC2 ಮಿಷಿನ್ ಕ್ರಿಯೇಟ್ ಮಾಡ್ತೀನಿ. ಎಲ್ಲಿ ಕ್ರಿಯೇಟ್ ಮಾಡ್ತೀನಿ? ಅದನ್ನ ನಾನು ಸರ್ವರ್ ಅವ್ರ ಡೆಮೋ ಅಂತ ಹೇಳಿ ಕೊಡ್ತೀನಿ. ಆಯ್ತಾ? ಪ್ರೈವೇಟ್ ಸರ್ವರ್ ಅಂತ ಹೇಳಿ ಕೊಡ್ತೀನಿ, ಅವ್ರ ಪ್ರೈವೇಟ್ ಡೆಮೋ ಅಂತ ಹೇಳಿ ಕೊಡ್ತೀನಿ. ಸಮಥಿಂಗ್ ಲೈಕ್ ದಟ್. PVT ಡೆಮೋ ಅಂತ ಹೇಳಿ ಕೊಡ್ತೀನಿ. ಲಿನಕ್ಸ್ ಸರ್ವರ್ ತಗೊಂತೀನಿ. ಎವ್ರಿಥಿಂಗ್ ಇಸ್ ಸೇಮ್. ನೆಟ್ವರ್ಕ್ ಸೆಟ್ಟಿಂಗ್ಸ್ ಬಂದು ಐ ವಿಲ್ ಬಿ ಸೆಲೆಕ್ಟಿಂಗ್ ಮೈಕ್ರೋ ಡಿಗ್ರಿ ಅಂಡ್ ಇಲ್ಲಿ ಯಾವ ಸಬ್ನೆಟ್? ಪ್ರೈವೇಟ್ ಸಬ್ನೆಟ್ ಅಲ್ವಾ? ಪಬ್ಲಿಕ್ ಐ ಪಿ ಅಡ್ರೆಸ್ ಬೇಕಾ ನಮ್ಗೆ? ಇದ್ರೂ ವೇಸ್ಟೇ, ತಗೊಳ್ಳೋದ ನೋಡೋದ ಏನಾಗುತ್ತೆ ಅಂತ ಹೇಳಿ ತಗೊಂಡೆ. ಓಕೆ, ತಗೊಂಡಿದ್ದೀನಿ ಸರ್. ಆಯ್ತಾ? ಲೆಟ್ ಮಿ ಗೋ ಹೆಡ್ ಅಂಡ್ ಕ್ರಿಯೇಟ್ ಇಟ್. ಏನೋ ಕೇಳ್ತಿದೆ ಕೀ ಪೇರ್. ನನ್ನ ಹತ್ರ ಒಂದು ಕೀ ಪೇರ್ ಇದೆ, ನೀವು ಡಿಫ್ರೆಂಟ್ ಕ್ರಿಯೇಟ್ ಮಾಡ್ಕೋಬಹುದು, ಏನೂ ಇಲ್ಲ. ಐ ಆಮ್ ಲಾಂಚಿಂಗ್. ಓಕೆ, ವ್ಯೂ ಆಲ್ ಇನ್ಸ್ಟೆನ್ಸಸ್. ಎಲ್ಲ ಇನ್ಸ್ಟೆನ್ಸ್ನು ವ್ಯೂ ಮಾಡ್ತೀನಿ. 2 ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ ನನಗೆ. ಈಗ ಈ ಮಿಷಿನ್ಗೆ ಕನೆಕ್ಟ್ ಆಗೋದು ಈಸಿ. ನಾನು ತೋರಿಸಿದ್ದೀನಿ ಮೊಬೈಲ್ ಎಕ್ಸ್ಟ್ರೀಮ್ ಯೂಸ್ ಮಾಡ್ಬಿಟ್ಟು ಯಾವ ತರ ಕನೆಕ್ಟ್ ಮಾಡಬೇಕು ಅಂತ ತೋರಿಸಿದ್ದೀನಿ ನಾನು ನಿನ್ನೆ, ರೈಟ್?
ಇವತ್ತು ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಓಕೆ, ಹಾ ಸರ್. ಡಿಲೀಟ್, ಇದು ಕೂಡ ನಾನು ಡಿಲೀಟ್. ಓಕೆ, ಇವಾಗ ನಾನು ಸೆಷನ್ ಮ್ಯಾನೇಜರ್ಗೆ ಬಂದು SSH ಟೈಪ್ ಮಾಡಿ ಇದ್ರದ್ದು ಜಂಪ್ ಸರ್ವರ್ ಪಬ್ಲಿಕ್ IP ಅಡ್ರೆಸ್ ಇಲ್ಲಿ ಕೊಡ್ತೀನಿ. ಅದೇ ತರ ಯೂಸರ್ ನೇಮ್ ಬಂದ್ಬಿಟ್ಟು EC2 ಬೇಕು ಅಂತಂದ್ರೆ ಚೆಕ್ ಮಾಡ್ಕೋಬಹುದು. ಎಲ್ಲಿ ಚೆಕ್ ಮಾಡ್ಬೇಕು ಅಂತ ತೋರಿಸಿದ್ದೀನಿ. ಆಕ್ಸೆಸ್ ಕೀಯಲ್ಲಿ ನನ್ನ ಹತ್ರ 41 ಅನ್ಸುತ್ತೆ, ಅದು ಕೊಟ್ಟು ಓಕೆ ಕೊಟ್ಟೆ. ಕನೆಕ್ಟ್ ಆಯ್ತಾ ನೋಡಿ? ಕನೆಕ್ಟ್ ಆಯ್ತಾ? ಎಸ್ ಕನೆಕ್ಟ್ ಆಗಿದೆ ನೋಡಿ. ನೋಡಿ sudo su ಅಂತ ಹೇಳಿ ಕೊಡ್ತೀನಿ, ಕ್ಲಿಯರ್ ಅಂತ ಹೇಳಿ ಮಾಡಿದೆ. ಓಕೆ, ಈಗ ಎಲ್ಲಿದ್ದೀನಿ ನಾನು? ಯಾವ ಸರ್ವರ್ ಇದು? 10.2.116 ಯಾವ ಸರ್ವರ್ ನೋಡಿ ಇಲ್ಲಿ? ಜಂಪ್ ಸರ್ವರ್ IP ಅಡ್ರೆಸ್ ಅಲ್ವಾ? ರೈಟ್. ಅದೇ ತರ ನಾನು ಪ್ರೈವೇಟ್ ಸರ್ವರ್ಗೆ ಕನೆಕ್ಟ್ ಆಗ್ಬೋದಾ ನೋಡೋದ. ಈಗ CMD ಯೂಸ್ ಮಾಡ್ಬಿಟ್ಟು ಪ್ರೈವೇಟ್ಗೆ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ಆಗುತ್ತಾ ಇಲ್ಲ ನೋಡೋದ. ನೋಡಿ SSH ಈ ಕೀಪೇರ್ ಇದು ಪ್ರೈವೇಟ್ ಸರ್ವರ್ದು ಅಲ್ವಾ? ನೋಡಿ ನಾನು ಇಲ್ಲಿಗೆ ಬಂದ್ಬಿಟ್ಟು ಇದು ಕ್ಲಿಯರ್ ಮಾಡ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಕನೆಕ್ಟ್ ಆಗುತ್ತಾ? ಆಗಲ್ಲ. ಏನಕ್ಕಾಗಲ್ಲ? ನ್ಯಾಟ್ ಗೇಟ್ವೇ ಏನ್ ಮಾಡುತ್ತೆ ಇದು? ನೀವು ಇಂಟರ್ನೆಟ್ ಇಂದ ಈ ಕೀಪೇರ್ ಎಲ್ಲ ಇಟ್ಕೊಂಡು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಫಸ್ಟ್ ಇಲ್ಲಿಗೆ ಹೋಗ್ತಿದ್ದೀರಾ, ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಇಲ್ಲಿಂದ ಇಲ್ಲಿದ್ದೇನಾ? ಇಲ್ಲ. ಇಲ್ಲಿದ್ದೇನಾ? ಇಲ್ಲ. ಇಲ್ಲಿದೆ ಸರ್ವರ್, ಸೊ ಇಲ್ಲಿಗೆ ಬರುತ್ತೆ. ನ್ಯಾಟ್ ಗೇಟ್ವೇ ನಾನು ಒಳಗಡೆ ಹೋಗ್ತೀನಿ ಪ್ಲೀಸ್ ಬಿಡು ಅಂತಂದ್ರೆ ನ್ಯಾಟ್ ಗೇಟ್ವೇ ಮಕ್ಕದ್ದು ವಾಪಸ್ ಕಳ್ಸುತ್ತೆ. ಸೊ ನಿಮಗೆ ಏನ್ ಎರರ್ ಬರಬೇಕು? ಬಂತಾ ಸರ್? ನೀವು ಪಬ್ಲಿಕ್ ಯೂಸ್ ಮಾಡಿದ್ರು ಅದಕ್ಕೆ ಬರ್ಬೋದು ಸರ್ ಎರರ್. ಪ್ರೈವೇಟ್ ಯೂಸ್ ಮಾಡಿ ಅಂದ್ರೆ ಪ್ರೈವೇಟ್ ಯೂಸ್ ಮಾಡಿದ್ರು ಸೇಮ್ ಎರರ್ ಬರುತ್ತೆ. ಇವಾಗ ಏನ್ ಮಾಡ್ಬೇಕು ಗೊತ್ತಾ? ಇದ್ರದ್ದು ಕೀಪೇರ್ ಇದೆ ಅಲ್ವಾ, ಈ ಸರ್ವರ್ದು ಕೀಪೇರ್ ಏನು? ಈ ಸರ್ವರ್ದು ಇಲ್ಲಿದೆ 41 ಅಲ್ವಾ? 41. ಓಪನ್ ಮಾಡಿದೆ 41 ನೈಟ್ ಅಲ್ವಾ? ಇದು ಪೇಸ್ಟ್ ಮಾಡ್ಕೊಂತೀನಿ ಆಯ್ತಾ? ಇಲ್ಲಿ ಬಂದ್ಬಿಟ್ಟು ಈ ಸರ್ವರ್ ಓಪನ್ ಮಾಡ್ಬಿಟ್ಟು ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ವಿಮ್ ಅಂತೇಳಿ ಕ್ರಿಯೇಟ್ ಮಾಡ್ತೀನಿ. ಏನಂತ ಕ್ರಿಯೇಟ್ ಮಾಡ್ತೀನಿ? ಫೈಲ್ ಹೆಸರು ಸೇಮ್ ಇರ್ಬೇಕು, ಸೇಮ್ ಇರ್ಬೇಕು ಆಯ್ತಾ? 41 NIGHT ಅಲ್ವಾ? ಇಷ್ಟೇನಾ? ಕಮಾಂಡ್ ಅಲ್ವಾ ಸರ್ ಫೈಲ್ ಕ್ರಿಯೇಟ್ ಮಾಡ್ಲಿಕ್ಕೆ? ನೀವು ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಸರಿ, ಹಂಗೆ ಮಾಡೋದ. ಟಚ್ 41 ನೈಟ್. ಓಕೆ, ಇಷ್ಟೇನಾ? ಇನ್ನ ಇದೆ. ಏನಿದೆ? ಯಾವ ಎಕ್ಸ್ಟೆನ್ಷನ್ ಇದು? ಪೆಂಪ್ ಅಲ್ವಾ ಇದು? ಸೊ .pem ಅಂತೇಳಿ ಕೊಡಬೇಕು. ಕ್ಲಿಯರ್? ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಇರಬೇಕು. ಎಂಟರ್ ಮಾಡಿದೆ, LS ಮಾಡಿದೆ. ಫೈಲ್ ಇದೆನಾ? ಈ ಫೈಲ್ ಒಳಗಡೆ ಏನಾದ್ರೂ ಇದೆನಾ? ಒಂದ್ ನಿಮಿಷ ಇರು. ನನ್ನ ಕ್ಲಾಸ್ ಲೋ ನನ್ನ ಏನ್ ತಲೆ ತಿಂತಾರಪ್ಪ. ಕ್ಯಾಟ್ 41 ಎಂಟರ್ ಮಾಡಿದೆ, ಏನೂ ಇಲ್ಲ. ಈ ಇದ್ರೊಳಗಡೆ ಕಂಟೆಂಟ್ ಬರಿಬೇಕಲ್ವಾ ನಾವೀಗ? ಅದು ಎನ್ಕ್ರಿಪ್ಟೆಡ್ ಫೈಲು, ರೈಟ್? ಓಪನ್ ಮಾಡ್ಬಿಟ್ಟು ಇನ್ಸರ್ಟ್ ಮೋಡ್ಗೆ ಹೋಗ್ತೀನಿ. ಕಾಪಿ ಮಾಡ್ಲಾ ಇದ್ರನ್ನ? ಕಾಪಿ ಮಾಡ್ಬಿಟ್ಟು ಇದ್ರನ್ನ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ದೀನಿ. ಎಸ್ಕೇಪ್ WQ ಸೇವ್ ಅಂಡ್ ಕ್ವಿಟ್. ಕರೆಕ್ಟಾಗಿ ಕಾಪಿ ಆಗಿರ್ಬೇಕು. ಫಸ್ಟ್ ಲೈನಿಂದ ಲಾಸ್ಟ್ ಲೈನ್ 2 ಸಲ 3 ಸಲ ಕ್ರಾಸ್ ಚೆಕ್ ಮಾಡ್ಬಿಟ್ಟು ನೀವು ಸೇವ್ ಅಂಡ್ ಕ್ವಿಟ್ ಮಾಡಬೇಕು. ಕ್ಲಿಯರ್? ಅರ್ಥ ಆಯ್ತು? ಈಗ ಕ್ಯಾಟ್ ಮಾಡಿ. ಏನಂತಿದೆ? ಇದೇನಾ ಕಂಟೆಂಟ್ ಅಲ್ವಾ? Yes, sir. ಈಗ ಈ ಕಮಾಂಡ್ ನ ರನ್ ಮಾಡಕ್ ಟ್ರೈ ಮಾಡೋದ ಸರ್. ಯಾವ ಕಮಾಂಡು? ಪ್ರೈವೇಟ್ ಸಬ್ನೆಟ್ ಯಾವ್ದು ನಮ್ಮ ಹತ್ರ ಇರೋದು? ಪ್ರೈವೇಟ್ VM ಇದು ತಾನೆ, ರೈಟ್? ಕನೆಕ್ಟ್ಗೆ ಬರ್ತೀನಿ. ಈ SSH ನ ಕಾಪಿ ಮಾಡ್ತೀನಿ ಆಯ್ತಾ? ಇಲ್ಲಿ ಬಂದ್ಬಿಟ್ಟು ನಾನು ಪ್ರೈವೇಟ್ ಅಂದ್ರೆ ಪಬ್ಲಿಕ್ ಸಬ್ನೆಟ್ ಒಳಗಡೆ ನಾನು ಕೀ ಫೈಲ್ ಇಟ್ಟಿದ್ದೀನಿ. ಇಲ್ಲಿ ನಾನು ರನ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ರನ್ ಮಾಡ್ತಿದ್ರೆ ಏನೋ ಎರರ್ ತೋರಿಸ್ತಿದೆ. ಲೆಟ್ ಮೀ ಕ್ಲಿಯರ್ ದ ಸ್ಕ್ರೀನ್. ಅಂಡ್ ಕಾಪಿ ಕರೆಕ್ಟ್ ಆಗಿ ಮಾಡಿಲ್ಲ ಅನ್ಸುತ್ತೆ. ಲೆಟ್ ಮೀ ಕಾಪಿ ಪೇಸ್ಟ್ ಮಾಡೋದ. ಪೇಸ್ಟ್ ಆಯ್ತು. ಲಾಸ್ಟ್ಗೆ ಪ್ರೈವೇಟ್ ಪಬ್ಲಿಕ್ IP ಅಡ್ರೆಸ್ ತೆಗ್ದ್ಬಿಟ್ಟು ನಾನು ಯಾವ IP ಅಡ್ರೆಸ್ ಕೊಡಬೇಕು? ಜಂಪಾ? ನಾನು ಪಬ್ಲಿಕ್ IP ಅಡ್ರೆಸ್ ಕೊಟ್ಟು ಕನೆಕ್ಟ್ ಆಗ್ಬೇಕಾ? ಪ್ರೈವೇಟ್ IP ಅಡ್ರೆಸ್ ಕನೆಕ್ಟ್ ಆಗ್ಬೇಕಾ? ಪಬ್ಲಿಕ್ IP ಅಡ್ರೆಸ್ ಇದ್ರು ವೇಸ್ಟ್ ಅಂತ ಹೇಳಿದೀನಿ. ಪ್ರೈವೇಟ್ IP ಅಡ್ರೆಸ್ ಇಸ್ ಯೂಸ್ ಟು ಕನೆಕ್ಟ್. ನಾನು ಜಂಪ್ ಸರ್ವರ್ ಒಳಗಡೆ ನೋಡಿ ಸರ್, ನಾನು ಜಂಪ್ ಸರ್ವರ್ ಒಳಗಡೆ ಲಾಗಿನ್ ಆಗಿದ್ದೀನಿ. ಈಗ
ಈ ಪ್ರೈವೇಟ್ ಕೀ ಪೇರ್ ಎಲ್ಲಿ ಸೇವ್ ಮಾಡಿದೀನಿ, ಜಂಪ್ ಸರ್ವರ್ ಒಳಗಡೆ ಸೇವ್ ಮಾಡಿದೀನಿ. ಓಕೆ ಆಯ್ತಾ? ಓಕೆ ಈ ಸರ್ವರ್ ಇಂದ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಸರ್ವರ್ಗೆ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಬೈ ಯೂಸಿಂಗ್ ಪ್ರೈವೇಟ್ IP ಅಡ್ರೆಸ್ ಅಂಡ್ ಕೀ ಪೇರ್. ಗಾಟ್ ಇಟ್? ಎಸ್ ಸರ್. ಸೊ Yes, ಇದನ್ನ sir. ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡ್ತೀನಿ ಇಲ್ಲಿ. ಆಯ್ತಾ? ನೋಡಿ SSH ಈ ಕೀ ಪೇರ್ ನನ್ನ ಹತ್ರ ಇದೆ. EC2 ಯೂಸರ್ ನಾನು 166 ಅಲ್ವಾ, ನಾನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀನಿ, 109ಗೆ ಹೋಗ್ಬೇಕು ಅನ್ಕೊಂಡಿದೀನಿ. ಎಂಟರ್. ಏನಂತ ಹೇಳ್ತಿದೆ? ಕನೆಕ್ಟ್ ಆಗ್ತಿದೆನಾ? ಎಸ್ ಎರರ್ ಬಂತು. ಏನಂತಿದು? ಹ್ಮ್. ಪ್ರೈವೇಟ್ ಕೀ ನಿಮ್ಮ ಹತ್ರ ಇದೆ ಅಲ್ವಾ, LS ಮಾಡಿ. ಪ್ರೈವೇಟ್ ಕೀ ಇದೆ ಅಲ್ವಾ, ಇದು ಅನ್ಪ್ರೊಟೆಕ್ಟೆಡ್ ಅಂತೇಳಿ ಹೇಳ್ತಿದ್ದಾನೆ ಅವನು. ಓಕೆ, ಅನ್ಪ್ರೊಟೆಕ್ಟೆಡ್, ಪರ್ಮಿಷನ್ ಡಿನೈಡ್, ಏನೇನೋ ಹೇಳ್ತಿದ್ದಾನೆ. ಸೊ ನಾನು LS - LL ಮಾಡ್ತೀನಿ. ಇಲ್ಲಿ ಬಂತು ನೋಡಿ ಫೈಲ್ ಪರ್ಮಿಷನ್. ಸೊ ಇಲ್ಲಿರೋದು ಕಾಪಿ ಪೇಸ್ಟ್ ಮಾಡಿ. ನಮ್ಮ ಕನ್ಸೋಲ್ ಅಲ್ಲಿ ಆಲ್ರೆಡಿ ಇದೆ ಕನೆಕ್ಟ್. ಏನಂತಿದೆ? ರನ್ ದಿ ಕಮಾಂಡ್ ಇಫ್ ನೆಸೆಸರಿ ಟು ಎನ್ಶೋರ್ ದ ಕೀ ಈಸ್ ನಾಟ್ ಪಬ್ಲಿಕ್ಲಿ ಆಕ್ಸೆಸಬಲ್ ಅಂತೇಳಿ ಹೇಳ್ತಿದ್ದಾನೆ. ಸೊ ಈ ಕಮಾಂಡ್ ನ ಕಾಪಿ ಮಾಡ್ತೀನಿ ನಾನು. ಓಕೆ, ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಎಂಟರ್ ಆಯ್ತು. ಈಗ ಕನೆಕ್ಟ್ ಆಗುತ್ತಾ? ಕನೆಕ್ಟ್ ಆಗುತ್ತಾ ಈಗ? ಎಲ್ಲಿದೆ ನಾನೀಗ? ಪ್ರೈವೇಟ್ IP address. Private. Private. ಪ್ರೈವೇಟ್ EC2 ಮಿಷಿನ್ Seat machine. ಲಾಗಿನ್ ಮಾಡಿದಿನ ಪ್ರೈವೇಟ್ EC2 ಮಿಷಿನ್ಗೆ. ಈ ಪ್ರೈವೇಟ್ EC2 ಮಿಷಿನ್ ಇಂಟರ್ನೆಟ್ ಹತ್ರ ಮಾತಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಪಿಂಗ್ ಮಾಡೋದ ಗೂಗಲ್ಗೆ? ಸರ್ Yes, sir. Yes, sir. ಹೆಂಗ್ ವರ್ಕ್ ಆಗುತ್ತೆ? ಪ್ರೈವೇಟ್ ರೌಟ್ ಟೇಬಲ್ ಹತ್ರ ಹೋಗುತ್ತೆ. ಫಸ್ಟ್ ಎಲ್ಲಿಗೆ ಹೋಗುತ್ತೆ ನೋಡಿ ಡಯಾಗ್ರಾಮ್. ಇಲ್ಲಿಂದ ಗೂಗಲ್ ಹತ್ರ ಪ್ರೈವೇಟ್ ರೌಟ್ ಟೇಬಲ್ ಹತ್ರ ಹೋಗಿ ನ್ಯಾಟ್ ಗೇಟ್ವೇ ಹತ್ರ ಹೋಗುತ್ತೆ. ನಾನು ಆಟ ಆಡಕ್ಕೆ ಏನ್ ಮಾಡ್ತೀನಿ, ಈ ಕನೆಕ್ಟಿವಿಟಿ ತೆಗ್ದ್ಬಿಟ್ಟು ಚೆಕ್ ಮಾಡ್ಲಾ ಒಂದ್ಸಲಿ ಆಗುತ್ತಾ ಇಲ್ಲ ಅಂತೇಳಿ. Okay, sir. Yes, sir. ಇಲ್ಲಿದೆ ನೋಡಿ ಎಡಿಟ್. ಇಲ್ಲಿ ಪಿಂಗ್ ಆಗ್ತಾ ಇದೆ. ಇಫ್ ಯು ಸಿ ಹಿಯರ್ ಪ್ಯಾಕೇಜಸ್ ನೋಡಿ 21, 22, 23, 24, 25, 26, 27 ಸ್ಟಾಪ್ ಆಗಿರ್ಬೇಕು. 26 ಸ್ಟಾಪ್ ಆಗಿದೆ ಅಲ್ವಾ? ಎಸ್ ನ್ಯಾಟ್ ಗೇಟ್ವೇ ಇಲ್ಲ ಅಂತಂದ್ರೆ ಇಂಟರ್ನೆಟ್ ಕನೆಕ್ಟಿವಿಟಿ ಆಗಲ್ಲ. ಈ ಒಂದು ನಿಮ್ಮ ಹತ್ರ ಪಬ್ಲಿಕ್ IP ಅಡ್ರೆಸ್ ಇದ್ರು. ಕ್ಲಿಯರ್? ಡೌಟ್ ಸರ್? ಈಗ ನೋಡಿ ಮತ್ತೆ ಸ್ಟಾರ್ಟ್ ಆಗುತ್ತೆ. 45, 46 ಅರ್ಥ ಆಯ್ತು? ಈ ಡಯಾಗ್ರಾಮ್ ಇರೋದೇ ನಾವು ಅಚೀವ್ ಮಾಡಿದೀವಿ. ಇನ್ನೇನು ಜಾಸ್ತಿ ಏನೋ ಮಾಡಕ್ ಹೋಗಿಲ್ಲ. ಕ್ಲಿಯರ್? ನಾನು ಹೈ ಲೆವೆಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಯಾವ ತರ ಏನಾಗುತ್ತೆ ಒಳಗಡೆ, ಹೆಂಗೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಟ್ರಾಫಿಕ್, ಇದೆಲ್ಲ ನಾನು ಐ ಹ್ಯಾವ್ ಥಾಟ್ ಯು ಇನ್ ಎ ಹೈ ಲೆವೆಲ್. ಕ್ಲಿಯರ್? ಇದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಯು ಹ್ಯಾವ್ ಎನಿ ಕ್ವಶನ್ಸ್ ಸರ್? ಯು ಕ್ಯಾನ್ ಆಸ್ಕ್ ಮೀ. ಯು ಹ್ಯಾವ್ ಎನಫ್ ಟೈಮ್. ಸರ್ ಅದು ಕೀ ವ್ಯಾಲ್ಯೂ ಪೇರ್ ಕಾಪಿ ಪೇಸ್ಟ್ ಮಾಡಿದ್ರೆ ಅದು ಇನ್ನೊಂದ್ಸಲ ಹೇಳ್ತೀರಾ ಸರ್? ಇನ್ನೊಂದು ಸರ್ ಈ ಮಿಷನ್ಗೆ ಲಾಗಿನ್ ಆಗ್ಬೇಕಂದ್ರೆ ನನ್ಗೆ ಏನಿರ್ಬೇಕು? Private IP address, key pair. ಕೀ ಪೇರ್. ಈ ಮಿಷನ್ಗೆ ಆಗ್ಬೇಕು ಅಂತಂದ್ರೆ ಪಬ್ಲಿಕ್ IP ಅಡ್ರೆಸ್, ಕೀ ಪೇರ್ ಅಲ್ವಾ? ನಾನು ಲಾಗಿನ್ ಆಗಿ ಈ ಮಿಷನ್ ಒಳಗಡೆ ಇದ್ದೀನಿ ಈಗ. ಆಯ್ತಾ? ಫೈನ್. Yes. ಈ ಮಿಷನ್ ಇಂದ ಈ ಮಿಷನ್ಗೆ ಲಾಗಿನ್ ಆಗ್ಬೇಕಂದ್ರೆ ಇವೆರಡು ಇನ್ಫಾರ್ಮೇಶನ್ ಇರಬೇಕು ಈ ಮಿಷಿನ್ ಹತ್ರ ಅಲ್ವಾ? ಸೊ ಈ ಪ್ರೈವೇಟ್ ಕೀ ಎಲ್ಲಿದೆ? ನನ್ನ ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ ಇದೆ ಅಲ್ವಾ? ಎಸ್ ಅದನ್ನ ಓಪನ್ ಮಾಡಿದೆ, ಕಾಪಿ ಮಾಡಿದೆ ಕಂಟೆಂಟು. ಆ ಫೈಲ್ ಹೆಸರಿಂದ ಒಂದು ಫೈಲ್ ಕ್ರಿಯೇಟ್ ಮಾಡಿದೆ ಈ ಸರ್ವರ್ ಒಳಗಡೆ. ಆ ಕಂಟೆಂಟ್ ಇದರಲ್ಲಿ ಪೇಸ್ಟ್ ಮಾಡಿದೆ. ಓಕೆ, ಅಷ್ಟೇ. ಎರಡು ಇನ್ಫಾರ್ಮೇಶನ್ ಯೂಸ್ ಲಾಗಿನ್ ಮಾಡಕ್ ಟ್ರೈ ಮಾಡಿದೆ. ಒಂದು ಎರರ್ ಬಂತು, ನಾನು ತೋರಿಸಿದ್ದೀನಿ. ಎರರ್ ಬಂದ್ರೆ ಏನ್ ಮಾಡಬೇಕು? ಕನೆಕ್ಟ್ ಬಂದ್ಬಿಟ್ಟು ಈ ಕಮಾಂಡ್ನ ಕಾಪಿ ಮಾಡ್ಕೋಬೇಕು. ಪರ್ಮಿಷನ್ ಚೇಂಜ್ ಆಗುತ್ತಾ ಫೈಲ್ಗೆ? ಯು ಕ್ಯಾನ್ ಲಾಗಿನ್. ಅರ್ಥ ಆಗಿಲ್ಲ? ಅರ್ಥ ಆಯ್ತು. ಸುಮ್ಮನೆ ಹೇಳ್ಬೇಡಿ. ನೋಡಿ ಅಂದ್ರೆ ಸರ್, ಡೆಮೋದಲ್ಲಿ ಪೇಸ್ಟ್ ಮಾಡಿದಿರಲ್ಲ ಸರ್ ಅದು? ಪೇಸ್ಟ್ ಏನಿಲ್ಲ ಸರ್, ಕಾಪಿ ಮಾಡ್ತೀರಾ? ಓಕೆ ಬನ್ನಿ, ಕಾಪಿ ಮಾಡಿದೆ, ಇಲ್ಲಿ ಬಂದೆ. ಎಲ್ಲಿದೆ ನನ್ನ ಫೈಲ್? ಒಂದು ಡಮ್ಮಿ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ ಈಗ. ಟಚ್ ಅಂತೇಳಿ ಕ್ರಿಯೇಟ್ ಮಾಡ್ಬಿಟ್ಟು ಒಂದು F1 ಅಂತೇಳಿ ಕ್ರಿಯೇಟ್ ಮಾಡ್ತೀನಿ. ಫೈಲ್ 1 ಅಂತೇಳಿ ವಿಮ್ ಫೈಲ್ 1 ಅಂತೇಳಿ ಓಪನ್ ಮಾಡ್ತೀನಿ. ಕಾಪಿ ಮಾಡಿರೋದು ಇಲ್ಲಿಗೆ ಬಂದ್ಬಿಟ್ಟು ಪೇಸ್ಟ್ ಮಾಡಿದೆ. ಆಯ್ತಾ? ಬಟ್ ಇದು ಕರೆಕ್ಟಾಗಿ ಕಾಪಿ ಆಗಿಲ್ಲ ನೋಡಿ ಅಲ್ವಾ? ನಾನು ಕರೆಕ್ಟಾಗಿ ಕಾಪಿ ಮಾಡ್ಬಿಟ್ಟು ಈ ತರ ಜಂಪ್ ಸರ್ವರ್ ಅಲ್ಲಿ ಪೇಸ್ಟ್ ಮಾಡ್ತೀವಲ್ಲ ಸರ್ ಇದು?
ಹೌದಲ್ವಾ, ಅದೇ ತಾನೇ ಹೇಳಿರೋದು ಇದಕ್ಕಿಂತ ಮುಂಚೆ ಒಂದು 5 ಹಾ ನಿಮಿಷ ಸರ್ 2 ನಿಮಿಷ ಅದೇ ಮುಂಚೆ. ಅದೇ ಹ್ಮ್ ಅರ್ಥ ಆಯ್ತು ಈಗ. ಹ್ಮ್ ನೋಡಿ, ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಈ ತರ. ಪೇಸ್ಟ್ ಮಾಡ್ಲಾ ಇಲ್ಲಿ? ಮಾಡಿದೆ. ಸೇವ್ ಅಂಡ್ ಎಕ್ಸಿಟ್. ಅದಾಗಿದ್ಮೇಲೆ LS-LL ಮಾಡ್ತೀನಿ. HH ಅಂತೇಳಿ ಫೈಲ್ ಕ್ರಿಯೇಟ್ ಮಾಡಿದ್ದೀನಲ್ವಾ ನಾನು. ನೋಡಿ, LS ಮಾಡ್ತೀನಿ ಫಸ್ಟ್. HH ಅಂತೇಳಿ ಒಂದು ಫೈಲ್ ಇದೆ ನನ್ನ ಹತ್ರ ಅಲ್ವಾ. ಸೊ ನಾನೇನ್ ಮಾಡ್ತೀನಿ ಈಗ, ಈ HH ಅನ್ನೋ ಫೈಲ್ಗೆ ನಾನು ಪರ್ಮಿಷನ್ ಚೇಂಜ್ ಮಾಡ್ಬೇಕು. ಅದಕ್ಕೆ chmod 400 HH ಅಂತೇಳಿ ಕೊಟ್ಟೆ. ಇದನ್ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತಿದ್ದೆ. .pemp ಅಂತೇಳಿ ಕೊಡಬೇಕು. ಕ್ಲಿಯರ್? ಅರ್ಥ ಆಯ್ತು? ಎಸ್ ಸರ್. ಹ್ಮ್ ಎನಿ ಅದರ್ ಕ್ವಶನ್ಸ್ ಯು ಹ್ಯಾವ್, ಯು ಕ್ಯಾನ್ ಆಸ್ಕ್ ಮಿ. ಯು ಹ್ಯಾವ್ ಎನಫ್ ಟೈಮ್. ಸೊ ಡಿಲೀಷನ್ ಯಾವ ತರ ಸರ್ ಮಾಡೋದು? ಈಗ ಫಸ್ಟ್ ನಾವು ಸರ್ವರ್ಸ್ನ ಡಿಲೀಟ್ ಮಾಡಬೇಕು. ಓಕೆ, ಸರ್ವರ್ಸ್ನ ಏನ್ ಮಾಡಬೇಕು? ಟರ್ಮಿನೇಟ್. ಟರ್ಮಿನೇಟ್ ಮಾಡಬೇಕು. ಲೆಟ್ ಮಿ ಗೋ ಹೆಡ್ ಅಂಡ್ ಟರ್ಮಿನೇಟ್ ಇಟ್. ಅರ್ಥ ಆಯ್ತಾ ಕಾನ್ಸೆಪ್ಟ್ಸ್ ಎಲ್ಲರಿಗೂ? ನಿನ್ನೆ ಮೊನ್ನೆ ಇವತ್ತು ಡೇ 5 ಅಲ್ವಾ ಇವತ್ತು? ಎಸ್ ಸರ್. ಎಸ್ ಎಸ್ ಸರ್. ನಾಳೆ ಕ್ಲಾಸಲ್ಲಿ ಏನ್ ಕಲಿತೀವಿ ಅಂತಂದ್ರೆ ನಾವು, ನೋಡಿ, ನಾನು 9:10ಗೆ ಆಗೋಗುತ್ತೆ ಅನ್ಕೊಂಡಿದ್ದೀನಿ. 9:15 ಕಂಪ್ಲೀಟ್ ಮಾಡೋದು. 15 ಮಿನಿಟ್ಸ್ ಬೇಗ ಕಂಪ್ಲೀಟ್ ಮಾಡಿದ್ದೀನಿ. ಏನಕ್ಕೆ? ಯು ಪೀಪಲ್ ಆರ್ ವೆರಿ ಸ್ಮಾರ್ಟ್. ಅರ್ಥ ಮಾಡ್ಕೊಂಡಿದ್ದೀರಾ ನೀವು? ಇಲ್ಲ 2-3 ಟೈಮ್ಸ್ ರಿಪೀಟ್ ಮಾಡ್ಬೇಕಾಗಿತ್ತು ನಾನು. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಇಲ್ಲ ಅಂತಂದ್ರೆ ರಿಪೀಟ್ ಮಾಡೋದು, ಅದ್ರಲ್ಲಿ ಏನೂ ಇಲ್ಲ, ತಪ್ಪೇನೂ ಇಲ್ಲ. ಈ ಡಯಾಗ್ರಾಮ್ ಅಲ್ಲೆಲ್ಲ ಎಲ್ಲ ಇದೆ. ನಾನು ಕಳ್ಸಿದ್ದೀನಲ್ವಾ ಚಾರ್ಟ್ ಅಲ್ಲಿ, ಯಾರಾದ್ರೂ ಗ್ರೂಪ್ ಅಲ್ಲಿ ಹಾಕಿ ಅದನ್ನ. ಈ ಡಯಾಗ್ರಾಮ್ ಅಲ್ಲೆಲ್ಲ ಎಲ್ಲ ಇದೆ, ನೀವೇ ಮಾಡ್ಬೋದು ಕಣ್ ಮುಚ್ಕೊಂಡು. ಒಂದ್ಸಲಿ ರೆಕಾರ್ಡಿಂಗ್ ನೋಡಿ ನೋಟ್ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಕ್ಲಿಯರ್? ಇವತ್ತು ಟಾಪಿಕ್ಸ್ ಬಂದ್ಬಿಟ್ಟು ನಾನು ಏನ್ ಕವರ್ ಮಾಡಿದ್ದೀನಿ? NAT gate. NAT gateway. ನ್ಯಾಟ್, ಜಂಪ್ ಸರ್ವರು ಇಲ್ಲಿಂದ ಕವರ್ ಮಾಡಿದ್ದೀನಿ. 4 ಟಾಪಿಕ್ಸ್ ಅಂತೇಳಿ ಅನ್ಕೊಳ್ಳಿ. ಆಯ್ತಾ? ಕ್ಲಿಯರ್? ಇವತ್ತಿನ ಟಾಪಿಕ್ಸ್ ಚಾರ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ. ದಿಸ್ ವಾಸ್ ಯುವರ್ ಟಾಪಿಕ್ಸ್ ಟುಡೇ. ನಾಳೆ ಕ್ಲಾಸಲ್ಲಿ ವಾಟ್ ವಿಲ್ ಬಿ ಲರ್ನಿಂಗ್ ಅಂತಂದ್ರೆ, ವಿಲ್ ಬಿ ಲರ್ನಿಂಗ್ ದಿಸ್ ಥಿಂಗ್. ವಾಟ್? ಬ್ಯಾಕಪ್ ಅಂಡ್ ರಿಕವರಿ. ಅದಕ್ಕಿಂತ ಮುಂಚೆ ಲೆಟ್ ಮಿ ಟಾಕ್ ಸೆಕ್ಯೂರಿಟಿ, ಗ್ರೂಪ್ ಮತ್ತೆ NACL, ಈ 2 ಟಾಪಿಕ್ಸ್ ನಾವು. ಫೈರ್ ವಾಲ್, ಸೆಕ್ಯೂರಿಟಿ ಗ್ರೂಪ್, NACL ಆರ್ ನಥಿಂಗ್ ಬಟ್ ಇಟ್ಸ್ ಅ ಫೈರ್ ವಾಲ್. ಈ 2 ಟಾಪಿಕ್ ನಾಳೆ ಕವರ್ ಮಾಡ್ತೀವಿ ಫ್ರೈಡೆ ಕ್ಲಾಸ್ ಅಲ್ಲಿ. ಆಯ್ತಾ? ನಿಮಗೆ ಟೋಟಲ್ ಇವತ್ತು ಎಷ್ಟನೇ ಕ್ಲಾಸ್? 5th ಕ್ಲಾಸ್ ಇವತ್ತು. ನಾಳೆಗೆ 6 ಕ್ಲಾಸಸ್ ಕಂಪ್ಲೀಟ್ ಆಗುತ್ತೆ. ವೀಕೆಂಡ್ ಟೈಮ್ ಸಿಗುತ್ತೆ, ಸ್ಯಾಟರ್ಡೆ ಸಂಡೇ ಕೂತ್ಕೊಂಡು ಸ್ಯಾಟರ್ಡೆ ಸಂಡೇ ಪ್ರಾಕ್ಟೀಸ್ ಮಾಡಿ. ಆಯ್ತಾ? ನೋಡಿ, ಇದೆಲ್ಲ ಡಿಲೀಟ್ ಆಯ್ತು. ನೆಕ್ಸ್ಟ್ ಏನ್ ಡಿಲೀಟ್ ಮಾಡಬೇಕು? VPC ಡಿಲೀಟ್ ಮಾಡಿದ್ರೆ ಆಗುತ್ತಾ? ಡೈರೆಕ್ಟ್ ಆಗಿ VPC ಡಿಲೀಟ್ ಮಾಡಿದ್ರೆ ಆಗುತ್ತಾ ಸರ್ ಈಗ? Subnet. ರೂಟ್ ಟೇಬಲ್. ನ್ಯಾಟ್ ಗೇಟ್ವೇ, ಫಸ್ಟ್ ನ್ಯಾಟ್ ಗೇಟ್ವೇ ಮೇಲೆ ತಲೆಯಲ್ಲಿ ಹಿಡ್ಕೊಳ್ಳಿ. ನ್ಯಾಟ್ ಗೇಟ್ವೇ ತಲೆಯಲ್ಲಿ ಹಿಡ್ಕೊಂಡು ಫಸ್ಟ್ ನ್ಯಾಟ್ ಗೇಟ್ವೇ ಡಿಲೀಟ್ ಮಾಡಿದ್ರೆ ನೆಕ್ಸ್ಟ್ ಏನ್ ಡಿಲೀಟ್ ಮಾಡ್ಬೇಕು ನೀವು? ಎಲಾಸ್ಟಿಕ್ IP ಅಡ್ರೆಸ್ ಅಟ್ಯಾಚ್ ಆಗಿತ್ತಲ್ಲ ನ್ಯಾಟ್ ಗೇಟ್ವೇಗೆ, ಇಲ್ಲಿ ಇರುತ್ತೆ ನೋಡಿ, ಇದ್ರನ್ನ ಕೂಡ ನೀವು ಡಿಲೀಟ್ ಮಾಡಬೇಕು. ಸ್ವಲ್ಪ ತಾಗಿದ್ಮೇಲೆ ಇದು ನ್ಯಾಟ್ ಗೇಟ್ ಡಿಲೀಟ್ ಮಾಡೋಕ್ಕೂ 5 ನಿಮಿಷ ತಗೊಳುತ್ತೆ. ಇದು ಡಿಲೀಟ್ ಆಗಿದ್ಮೇಲೆ ಏನ್ ಮಾಡಬೇಕು? ಎಲಾಸ್ಟಿಕ್ IP ಅಡ್ರೆಸ್ ನ ಏನ್ ಮಾಡಬೇಕು? ರಿಲೀಸ್ ಮಾಡಬೇಕು. ಈಗ ರಿಲೀಸ್ ಆಗಲ್ಲ. ಏನಕ್ಕೆ? ನ್ಯಾಟ್ ಗೇಟ್ವೇ ಇನ್ನ ಡಿಲೀಟ್ ಆಗ್ತಾ ಇದೆ ನೋಡಿ, ಅಲ್ವಾ? ಸೊ ನ್ಯಾಟ್ ಗೇಟ್ವೇ ಡಿಲೀಟ್ ಮಾಡಿದ್ಮೇಲೆ ನೀವು ಎಲಾಸ್ಟಿಕ್ IP ಅಡ್ರೆಸ್ ನ ಡಿಲೀಟ್ ಮಾಡೋದು ಮರಿಬೇಡಿ, ಬಿಲ್ ಆಗುತ್ತೆ. ಕೀಪ್ ದಿಸ್ ಇನ್ ಯೋರ್ ಮೈಂಡ್. ಡಿಲೀಟ್ ಆಯ್ತಾ ನ್ಯಾಟ್ ಗೇಟ್ವೇ? ಹೋಗಿ ಚೆಕ್ ಮಾಡೋದಾ? ರಿಫ್ರೆಶ್ ಮಾಡಿ, ಕ್ರಿಯೇಟ್ ಮಾಡಿ, ಹಂಗೆ ಬಿಡಬೇಡಿ. ಡಿಲೀಷನ್ ಕಲ್ತ್ಕೋಬೇಕು, ಇಲ್ಲ ಬಿಲ್ ಆಗುತ್ತೆ ನಮಗೆ. ಡಿಲೀಟ್ ಆಯ್ತು. ಎಲಾಸ್ಟಿಕ್ IP ಅಡ್ರೆಸ್ ಬಂದ್ಬಿಟ್ಟು ಎಲಾಸ್ಟಿಕ್ IP ಅಡ್ರೆಸ್ ನಾನು ರಿಲೀಸ್ ಮಾಡಕ್ ಇನ್ನ ತೋರಿಸ್ತಾ ಇಲ್ಲ ರಿಲೀಸ್ ಆಪ್ಷನ್. ಲೆಟ್ ಮಿ ರಿಫ್ರೆಶ್ ಹೋಲ್ ಪೇಜ್. ಆಕ್ಷನ್ಸ್, ರಿಲೀಸ್ ಮಾಡ್ಲಾ? ಅದಾಗಿದ್ಮೇಲೆ ಸಬ್ನೆಟ್ಸ್, ರೌಟ್ ಟೇಬಲ್, IGW ಇದೆಲ್ಲ ಒಟ್ಟಿಗೆ ಡಿಲೀಟ್ ಮಾಡ್ಬೋದು ನೋಡಿ. VPCಗೆ ಬರ್ತೀನಿ, ಆಕ್ಷನ್ಸ್, ಡಿಲೀಟ್ VPC.
ಏನೇನಿದೆ IGW ಡಿಲೀಟ್ ಆಗುತ್ತೆ, ಪಬ್ಲಿಕ್ ಸಬ್ನೆಟ್, ಪ್ರೈವೇಟ್ ರೌಟ್ ಟೇಬಲ್, ಅದರ ಬಗ್ಗೆ ಸಬ್ನೆಟ್ಸು ಅದೇ ತರ ಡಿಲೀಟ್ ಆಗುತ್ತೆ. ಲೆಟ್ ಮಿ ಡಿಲೀಟ್. ಓಕೆ, Yes, ಡಿಲೀಟ್ ಮಾಡ್ತಾ ಇದ್ದೀನಿ, ಎಲ್ಲ ಡಿಲೀಟ್ ಆಗ್ತಿದೆ ನೋಡಿ ಅಲ್ವಾ? ಸಬ್ನೆಟ್ಸ್ ಇಂದ ಹಿಡಿದು ಎಲ್ಲ. ಈಗ ನೋಡಿ ಸಬ್ನೆಟ್ಸ್ ಡಿಲೀಟ್ ಆಗಿರ್ಬೇಕು. ಇಫ್ ಯು ಸಿ ಕ್ಲಿಯರ್. ಇದು 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 ಮತ್ತೆ IGW ನೀವು VPC ಡಿಲೀಟ್ ಮಾಡಿದ್ರೆ ಆಗುತ್ತೆ, ಬಟ್ NAT ಗೇಟ್ವೇ ಆಗಲ್ಲ, ಎಲಾಸ್ಟಿಕ್ IP ಅಡ್ರೆಸ್ ಆಗಲ್ಲ. ಅದಕ್ಕೆ ಅದನ್ನ ಫಸ್ಟ್ ಡಿಲೀಟ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ಇದನ್ನ ನಾವು ಡಿಲೀಟ್ ಮಾಡ್ತಾ ಇದೀವಿ. ಕ್ಲಿಯರ್? yes, Yes, sir. ಓಕೆ, ನಾನು ಓಕೆ, ನಿಮಗೆ ಡೌಟ್ಸ್ ಕ್ಲಿಯರೆನ್ಸ್ಗೆ ನಾನು ನಿಮಗೆ ಚಾನ್ಸ್ ಕೊಟ್ಟಿಲ್ಲ. ಇವತ್ತು ನಿಮಗೆ 5 ಕ್ಲಾಸಸ್ ಆಗೋಗಿದೆ. ಈ 5 ಕ್ಲಾಸಸ್ ಅಲ್ಲಿ ನಿಮಗೆ ಯಾವುದೇ ಟಾಪಿಕ್ ಎಲ್ಲೇ ಆಗಿರ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ದಿಸ್ 20 ಮಿನಿಟ್ಸ್ ಆಫ್ ಟೈಮ್. ಎನಿ ಡೌಟ್ಸ್ ಇನ್ ದಿಸ್ 5 ಕ್ಲಾಸಸ್? ಅಕೌಂಟ್ ಎಲ್ಲರೂ ಕ್ರಿಯೇಟ್ ಮಾಡಿದ್ದೀರಾ? yes, sir. ಎಸ್ ಸರ್. Yes, sir. ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಎಲ್ಲರೂ? ಎಸ್ ಸರ್. Yes, Yeah. sir. ನೋಟ್ಸ್ ಮಾಡ್ತಿದ್ದೀರಾ? Yes, sir. ನೋಟ್ಸ್ ಮಾಡ್ಕೊಂಡಿಲ್ಲ, ಪ್ರಾಕ್ಟೀಸ್ ಮಾಡಿದೆ. ಯಾಕೆ ಮಾಡಿಲ್ಲ ಸರ್? ನಾನ್ ಮಾಡ್ಲಾ? ಇಲ್ಲ ಸರ್, ವೀಕೆಂಡ್ ಮಾಡ್ತೇನೆ. ಇಲ್ಲ, ಪ್ರಾಕ್ಟೀಸ್ ಮಾಡ್ತಾನೆ ಮಾಡಿದ್ರೆ ನಿಮ್ಗೆ ಟೈಮ್ ಜಾಸ್ತಿ ಕಿಲ್ ಆಗಲ್ಲ. ಓಕೆ, ವೀಕೆಂಡ್ ಅಲ್ಲಿ ರಿವಿಷನ್ ಮಾಡ್ಬೇಕೆಲ್ಲ ಒಂದ್ಸಲಿ. ಸೊ ಟೈಮ್ ಕಿಲ್ ಮಾಡ್ಕೋಬೇಡಿ, ಏನೋ ಮಾಡಿ. ಓಕೆ, ಓಕೆ ಸರ್. ಇದೆಲ್ಲ ಆಗಿದ್ಮೇಲೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಲೈಕ್ ಒಂದಿನ ಯಾವ ತರ ನೀವು ಅವತ್ತಿಂದ ಅವತ್ತಿದೆ ಕಂಪ್ಲೀಟ್ ಮಾಡ್ತಿದ್ದೀರಾ? ಕಂಪ್ಲೀಟ್ ಮಾಡಿ ಕ್ಲಾಸ್. ಇನ್ನೊಂದು ಕ್ಲಾಸ್ ಇವತ್ತು Morning ಸಂಜೆ 6 to 10, sir. ಕಂಪ್ಲೀಟ್ ಆಗಿದೆ ಸರ್. ಹ್ಮ್ Morning 6 to 10. ಹ್ಮ್ ಓಕೆ, ಲೈಕ್ ವೆನ್ ಎವರ್ ಇಟ್ ಮೇ ಬಿ ಯು ಕ್ಯಾನ್ ಕಂಪ್ಲೀಟ್ ಅಂಡ್ ಕಮ್ ಬ್ಯಾಕ್ ಟು ಎ ಕ್ಲಾಸ್. ನಿಮ್ಗೆ ಆಗಿಲ್ಲ, ಮಾಡಕ್ ಆಗಿಲ್ಲ ಅಂತಂದ್ರೆ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ವಾಚ್ ದ ರೆಕಾರ್ಡಿಂಗ್, ಅಟ್ ಲೀಸ್ಟ್ ಕಮ್ ಟು ಎ ಕ್ಲಾಸ್. ಓಕೆ, ನೀವು ಇವತ್ತು ಅಟೆಂಡ್ ಆಗಿಲ್ಲ ಅಂತಂದ್ರೆ ನಾಳೆ ಕ್ಲಾಸಲ್ಲಿ ರೆಕಾರ್ಡಿಂಗ್ ನೋಡ್ಬಿಟ್ಟು ನಾಳಿದ್ ಕ್ಲಾಸಲ್ಲಿ ನೀವು ಬರಲೇಬೇಕು. ಸೊ ದಟ್ ಏನಕ್ಕೆ ನಾನು ಈ ತರ ಮಾತಾಡ್ತಿದ್ದೀನಿ ಅಂತಂದ್ರೆ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್, ಎವ್ರಿಥಿಂಗ್ ಈಸ್ interlinked. So one day if you miss, next day you won't understand. Windows 7 ಅಲ್ಲಿ ಲಿನಕ್ಸ್ ಅರ್ಥ ಆಗಿಲ್ಲ ಮ್ಯಾಮ್. ಅಂದ್ರೆ ಸರ್ ನಂದು ಆಪರೇಟಿಂಗ್ ಸಿಸ್ಟಮ್ ಬಂದು ವಿಂಡೋಸ್ ಇದೆ. ಹ್ಮ್ ಅದು ನಂದು ಲಿನಕ್ಸ್ ನಂದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸರ್ ನಾನು EC2 ಮಿಷಿನ್ ಇದ್ ಮಾಡಿ ಕಮೆಂಟ್ ಪ್ರಾಂಪ್ಟ್ ಲಿನಕ್ಸ್ ರನ್ ಮಾಡ್ತೀನಲ್ಲ, ಹ್ಮ್ ಅದು ಸರಿಯಾಗಿ ಬರ್ತಿರ್ಲಿಲ್ಲ ಸರ್, ಅದು ಎರರ್ ತೋರಿಸ್ತಿತ್ತು. ನಾನು ನಂಗೆ ಗೊತ್ತದು ಏನ್ ಎರರ್ ಅಂತ. ನೀವೇನ್ ಮಾಡ್ಬೇಕು ಗೊತ್ತಾ, ಗೂಗಲ್ಗೆ ಹೋಗ್ಬಿಟ್ಟು OpenSSL ನ ಇನ್ಸ್ಟಾಲ್ ಮಾಡ್ಕೋಬೇಕು ನೀವು. ವಿಂಡೋಸ್ 7 ಅಲ್ವಾ? ಅದು ಇನ್ಸ್ಟಾಲ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಗೆಟ್ ಇನ್ ವಿಂಡೋಸ್ 7. ಓಕೆ, ಈ ಪ್ಯಾಕೇಜಸ್ ನ ನೀವು ಇಲ್ಲಿಗೆ ಬಂದ್ಬಿಟ್ಟು 32 ಬಿಟ್ ಇದ್ರೆ 32 ಬಿಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ ಲ್ಯಾಪ್ಟಾಪ್ 64 ಇದ್ರೆ 64, ಮೋಸ್ಟ್ಲಿ 32 ಇರಬೇಕು ವಿಂಡೋಸ್ 7, ಐ ಆಮ್ ನಾಟ್ ಶೋರ್. ಇದು ಡೌನ್ಲೋಡ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡಿ ಟ್ರೈ ಮಾಡಿ. ಓಕೆ, ಕಳಿಸ್ತಾ ಇದ್ದೀನಿ ಲಿಂಕ್ ಇಲ್ಲಿ. ವಿಂಡೋಸ್ 7 ಅಲ್ಲಿ OS ನ ಇನ್ಸ್ಟಾಲ್ ಮಾಡೋದಲ್ಲ ಮ್ಯಾಮ್. ವಿಂಡೋಸ್ 7 ಇಂದ ನಾನು ಲಿನಕ್ಸ್ ಸರ್ವರ್ಗೆ ಇರೋ ಸರ್ವರ್ಗೆ ಕನೆಕ್ಟ್ ಆಗ್ಬೋದಾ ಅಂತ ಕೇಳ್ಬೇಕು ಕ್ವಶನ್ ನೀವು. ಇನ್ಸ್ಟಾಲ್ ಆಲ್ರೆಡಿ ಸರ್ವರ್ ಒಳಗಡೆ ಆಗಿರುತ್ತೆ, ಎಲ್ಲಿ AWS ಕ್ಲೌಡ್ ಒಳಗಡೆ, ರೀಜನ್ ಒಳಗಡೆ, ರೈಟ್? ಕ್ವಶನ್ ತಪ್ಪು ಕೇಳಿದ್ದೀರಾ. ಯಾವ್ದು ಬೇಕು ಅಂದ್ರೆ ಅದು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಇದು ಬೇಕಾ ಇದು ಬೇಕಾ ಎರಡು ಟ್ರೈ ಮಾಡಿ. ಅವಾಗ ನೀವು ಕಮಾಂಡ್ ಅಲ್ಲಿ ರನ್ ಮಾಡಿ, ಒಂದ್ಸಲಿ ರೀಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ಮ ಸರ್ವರ್, ಐ ಮೀನ್ ವಿಂಡೋಸ್ನ. ಆಯ್ತಾ? ಇಟ್ ವಿಲ್ ಕಮ್. ನೆಕ್ಸ್ಟ್ ಕ್ವಶನ್. ಅದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸರ್ ಆತರ ಪ್ರಾಬ್ಲಮ್ ಬರ್ತಿತ್ತು. ಗೊತ್ತು, ನಂಗೆ ಗೊತ್ತು ಏನ್ ಪ್ರಾಬ್ಲಮ್ ಅಂತ. ವಿಂಡೋಸ್ 7 ಅಲ್ವಾ? ಐ ನೋ. ಟ್ರೈ ಆಫ್ಟರ್ ಇನ್ಸ್ಟಾಲಿಂಗ್ ಅಂಡ್ ರೀಸ್ಟಾರ್ಟಿಂಗ್ ಯುವರ್ ಸರ್ವರ್. Any questions you have, you can ask me. You have time. Don't waste your time just like that. 6 classes, 5 classes ಅಲ್ಲಿ. ನಾಳೆ ಕ್ಲಾಸಲ್ಲಿ ನಾನು ಇವಾಗ ಮಾಡ್ಬೋದು ಫೈರ್ವಾಲ್, ಐ ಕ್ಯಾನ್ ಕಂಪ್ಲೀಟ್ ವಿತ್ ಇನ್ 30 ಮಿನಿಟ್ಸ್, ಬಟ್ ಯು ವೋಂಟ್ ಗೆಟ್ ಎ ಸೂಪರ್ ಕ್ಲಾರಿಟಿ. ನಾನಿರೋದು ನಿಮ್ಗೆ ಕ್ಲಾರಿಟಿ ಕೊಟ್ಬಿಟ್ಟು ಡೈಲಿ 2-3 ಟಾಪಿಕ್ ಕಲ್ತ್ಕೊಂತ ಹೋದ್ರೆ 20 ದಿನಕ್ಕೆ ಎಷ್ಟಾಗುತ್ತೆ? 50 ಟಾಪಿಕ್ ಆಗುತ್ತೆ. ಚಿಕ್ಕದೋ ದೊಡ್ಡದೋ ಅಲ್ವಾ? ಸೊ ಎವ್ರಿ ಡೇ ಡಿವೈಡ್ ಮಾಡಿದ್ದೀನಿ. ಐ ಹ್ಯಾವ್ ಎ ಸಿಲೆಬಸ್. ಒಂದೊಂದು ಟ್ರೈನರ್ ಒಂದೊಂದ್ ತರ ಟೀಚ್ ಮಾಡ್ತಾರೆ. ಮೈ ವೇ ಆಫ್ ಟೀಚಿಂಗ್ ಇಸ್ ದಿಸ್. ಓಕೆ, my way of teaching is this. So even I can start now and finish this too, but no, this is not good.
ಏನಕ್ಕೆ ಅಂತಂದ್ರೆ ನಿಮಗೆ ಫಾಸ್ಟ್ ಹೋಗ್ಬಿಟ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬರ್ಡನ್ ಆಗುತ್ತೆ. ಸೊ ಈ ಎರಡು ಟಾಪಿಕ್ಸ್ ಇವೆರಡು ಇಂಟರ್ಲಿಂಕ್. ಅದಾಗಿದ್ಮೇಲೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಬ್ಯಾಕಪ್ ಅಂಡ್ ರಿಕವರಿ, ಅದನ್ನ ನಾವು IAM ಅಂತೇಳಿ ಕರಿಬಹುದು. ಸಾರಿ, AMI. ಅದಾಗಿದ್ಮೇಲೆ AWS ಬ್ಯಾಕಪ್ ಅಂತೇಳಿ ಒಂದು ಸರ್ವಿಸ್ ಇದೆ, ಇದನ್ನ ಕಲಿತೀವಿ. ಫಸ್ಟ್ ನಿಮ್ಗೆ 5 ಕ್ಲಾಸಸ್ ಆಗಿದೆ ಇವತ್ತು. ನೆಕ್ಸ್ಟ್ 5 ಕ್ಲಾಸಸ್ ಕೂಡ ಕಂಪ್ಲೀಟ್ಲಿ ಬೇಸಿಕ್ಸ್ ಇರುತ್ತೆ. ನೆಕ್ಸ್ಟ್ 6 ಕ್ಲಾಸಸ್ ಬೇಸಿಕ್ಸ್ ಅಂದ್ರೆ ಇವತ್ತು ತರಾನೇ. ಅದಾಗಿದ್ಮೇಲೆ ಇವು ಎಲ್ಲ ಇಂಪಾರ್ಟೆಂಟ್ ಬೇಸಿಕ್ಸ್ ಅಲ್ಲ, ಬೆಸ್ಟ್ ಪ್ರಾಕ್ಟೀಸಸ್ ಅಲಾಂಗ್ ವಿತ್ ಬೇಸಿಕ್ಸ್. ಇದು ಸ್ಟ್ರಾಂಗ್ ಇದ್ರೆ ಮಾತ್ರ, ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ರೆ ಮಾತ್ರ ಯು ಕ್ಯಾನ್ ಲರ್ನ್ ಆಲ್ ದಿ ಅಡ್ವಾನ್ಸ್ ಟಾಪಿಕ್ಸ್. ಕ್ಲಿಯರ್? ಅರ್ಥ ಆಗ್ತಿದೆ ಎಲ್ಲರಿಗೂ ವಾಟ್ ಐ ವಿಲ್ ಬಿ ಅಚೀವಿಂಗ್ ಅಂತೇಳಿ? ಎಸ್ ಸರ್. Yes, Yes, sir. sir. Have patience and start learning every day one topic at least. You have any questions, you can ask me, sir. Okay, let me ask few questions. Kelna, what is the Yes, difference between IGW and NAT gateway? IGW, it will take public IP address from the internet and provide to all public subnets. IGW uses a public address to connect to the internet, whereas NAT gateway translate a private address to public address, then connect to the internet. IGW is used to connect to the internet directly, whereas NAT gateway is used for converting the private subnet IP addresses into elastic IP address and sends the traffic to the internet and receive the same. NAT gateway will accept only if elastic IP address is coming what it has been sent to a private subnets. ಈ ತರ ನೀವು ಮಾಡ್ಕೋಬಹುದು. Fine. What is the difference between public subnet and private subnet? ಯಾಕೆ public subnet ಅಂತ ಹೇಳಿ ಕರಿತೀವಿ, ಯಾಕೆ private subnet ಅಂತ ಹೇಳಿ ಕರಿತೀವಿ? Public subnet, it is connected to the public router table. Public route table is connected to what? IGW. ಇದು ಹೇಳ್ಬೇಕು ಸರ್, ಆಯ್ತಾ? Private subnet? Private route table Private and router table with NAT gateway. NAT gateway. So it's called private. Okay. How do you connect into private EC2 machine? Explain me. Using jumping server. ದಮ್ ಸರ್ವರ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀರಾ. ಯಾವ ತರ? ಪ್ರೈವೇಟ್ ಕೀ. ಪ್ರೈವೇಟ್ ಸಬ್ನೆಟ್ ಇದು EC2 ಇದು ಪ್ರೈವೇಟ್ ಕೀ ಅನ್ನು ಜಂಪ್ ಸಬ್ನೆಟ್ ಗೆ ಪೇಸ್ಟ್ ಮಾಡಿ ಅಲ್ಲಿಂದ ಜಂಪ್ ಸಬ್ನೆಟ್, ಪ್ರೈವೇಟ್ ಕೀ ಇರುತ್ತಾ ಸಬ್ನೆಟ್ ಗೆ? EC2. EC2 ಎಲ್ಲಿ ಪೇಸ್ಟ್ ಮಾಡ್ತೀರಾ? ಪಬ್ಲಿಕ್ ಸಬ್ನೆಟ್ ಗೆ ಪೇಸ್ಟ್ ಮಾಡ್ತೀರಾ? ಪಬ್ಲಿಕ್ ಸಬ್ನೆಟ್. ಪಬ್ಲಿಕ್ ಸಬ್ನೆಟ್ ಗೆ ಪೇಸ್ಟ್ ಮಾಡ್ತೀರಾ? ಪಬ್ಲಿಕ್ EC2 ಸರ್. ಹೇಳಿ. ಪ್ರೈವೇಟ್ EC2 ಮಿಷನ್. ಪ್ರೈವೇಟ್ EC2 ಕೀ ತಗೊಂಡು ಪಬ್ಲಿಕ್ EC2 ಪೇಸ್ಟ್ ಮಾಡಿ then we can connect to by using private IP address. Next. What is elastic IP address? Public static IP address. What is static IP address? It will not change. What is dynamic IP address? It keeps Keep changing. When we stop instance, it will change. What is the difference between public IP address and private IP address? ನಾನು ಇಷ್ಟು ಕ್ವಶನ್ಸ್ ಕೇಳ್ತಿದ್ದೀನಲ್ಲ, ನೀವು ಇಲ್ಲಿ ಗಂಟ ಕಲ್ತಿರೋದ್ರಲ್ಲಿ ಇಂಟರ್ವ್ಯೂ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ at least 3 to 4 questions, at least 3 questions. Okay, so be prepared, no problem. Fine, if you won't have any questions, you can start leaving, no problem. And you have questions, please ask. I'm giving last 10 minutes to clear your doubts every day. 10 minutes or 5 minutes. ಏನಕ್ಕೆ ಅಂತಂದ್ರೆ ಅನ್ಸ್ಯಾಟಿಸ್ಫೈ ಆಗಿ ಕ್ಲಾಸ್ ಎಂಡ್ ಮಾಡೋದು ಬೇಡ. ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. 1.5 hour ನಾವು ಸ್ಪೆಂಡ್ ಮಾಡ್ತಿದೀವಿ ಟೈಮ್ ಅಂತಂದ್ರೆ. ನಾನು ಮಧ್ಯ ಬ್ರೇಕ್ ಕೊಡಲ್ಲ. ಏನಕ್ಕೆ ಅಂತಂದ್ರೆ 1.5 hour ಕೂತ್ಕೊಳ್ಳೋದು ನಿಮ್ಗೆ ಕಷ್ಟ, ಬಟ್ ಕೂತ್ಕೊಳ್ಳಿ, ಪರವಾಗಿಲ್ಲ.
ನಾನು ಮಧ್ಯೆ ನಿಮಗೆ ಬ್ರೇಕ್ ಎಲ್ಲಿ ಕೊಡ್ತಾ ಇಲ್ಲ. 5 ನಿಮಿಷ ಹೋಗಿ ನೀರು ಕುಡ್ಕೊ ಬನ್ನಿ, ಬನ್ನಿ ಹೊರಗಡೆ. ನಾನು ಈ ತರ ಬ್ರೇಕ್ಸ್ ಕೊಡ್ತಾ ಇಲ್ಲ. ಸೊ ಲಾಸ್ಟ್ 10 ಮಿನಿಟ್ಸ್ ಎತ್ ಮಾಡ್ತಾ ಇದ್ದೀನಿ ನಾನು. 10 to 15 ಮಿನಿಟ್ಸ್ ಏನಿದೆ, ನೀವು ಯಾವ ತರ ಡೌಟ್ಸ್ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡ್ಬಿಟ್ಟು ನಾನು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ 10 ಮಿನಿಟ್ಸ್ ಮಿನಿಮಮ್ ಎತ್ ಮಾಡ್ತೀನಿ. ನಿಮಗೆ ಒಂದು ಡೆಡಿಕೇಟ್ ಆಗಿ ನಿಮಗೆ ಹಳ್ಳೆ ಟಾಪಿಕ್ಸ್ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಅವತ್ತು ಕ್ಲಾಸಲ್ಲಿ ಏನಾದ್ರು ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ, ವಾಟ್ ಎವರ್ ಇಟ್ ಮೇ ಬಿ. ಸೊ ಐ ಆಮ್ ಕೀಪಿಂಗ್ ದಟ್ 10 to some sort of time to you people, dedicate ಆಗಿ. Okay, I believe you understood what I'm trying to say. ಅಲ್ವಾ? ಇಲ್ಲ, ಎಸ್ ಆರ್ ನೋ? ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಯ್ತು. ಪ್ರಾಕ್ಟೀಸ್ ಮಾಡಿ. ನಾಳೆ ಕ್ಲಾಸಲ್ಲಿ ಬನ್ನಿ. ನಾಳೆಯಲ್ಲಿ ಸೆಕ್ಯೂರಿಟಿ ಗ್ರೂಪ್ NaCls ನ ನಾವು ಕವರ್ ಮಾಡೋದ. ಟೈಮ್ ಇದ್ರೆ ಇನ್ನೊಂದು ಸ್ಮಾಲ್ ಟಾಪಿಕ್ ನ ನಾನು ಕವರ್ ಮಾಡ್ತೀನಿ. ಟುಮಾರೋ ಇಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್, ಸೆಕ್ಯೂರಿಟಿ ಬೆಸ್ಟ್ ಪ್ರಾಕ್ಟೀಸ್ ಅದು. ಓಕೆ, Yes. 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 ಓಕೆ, ಯಾ, ಥ್ಯಾಂಕ್ ಯು.